ಇರೋರು ಒಂದ್ಸರಿ ಜೋರಾಗಿ ಹಾಲೆಲೂಯಾ. ವೆರಿ ಗುಡ್. ಆಮೆನ್. ಕರ್ತನ ಸನ್ನಿಧಾನದಲ್ಲಿದ್ದೇವೆ ನಾವು, ಮತ್ತು ನಾವು ಯೇಸು ಕ್ರಿಸ್ತನನ್ನು ಆರಾಧಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ದೇವರ ವಾಕ್ಯವನ್ನು ನಾವು ಓದೋಣ, ಪ್ರಿಯರೇ, ಕಲ್ತ್ಕೊಳ್ಳೋಣ. ಎಷ್ಟು ಜನ ರೆಡಿ ಇದ್ದೀರಿ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳಿಕ್ಕೆ? ಆಮೆನ್. ದೇವರ ವಾಕ್ಯದಿಂದ ದೇವರು ಸಮಸ್ತವನ್ನು ಆತನು ಉಂಟು ಮಾಡಿದನು, ಪ್ರಿಯರೇ. ಆಮೆನ್. ಓಕೆ, ಮತ್ತು ಈ ವಾಕ್ಯವು ನಮ್ಮ ಜೀವಿತವನ್ನದು ಬದಲಾಯಿಸುವಂಥದ್ದಾಗಿದೆ. ಯಾರಿಗನ್ನ ನೆನಪಿದೆಯಾ ಕಳೆದ ವಾರ ನಾವು ಏನು ಕಲ್ತ್ಕೊಂಡ್ವಿ ಎಂಬುದಾಗಿ? ಕೃಪೆ, ಶಾಂತಿ. ಯಾವುದರಿಂದ ನಾವು ಕಲ್ತ್ಕೊಂಡ್ವಿ? ಯಾವ ಒಂದು ವಾಕ್ಯ ಭಾಗದಿಂದ ನಾವು ಕಲ್ತ್ಕೊಂಡ್ವಿ? ಯಾವುದೋ ಒಂದೆರಡು ಉತ್ತರ ಬರ್ತೈತೆ ನೋಡ್ರಿ. ಎಫೆಸದವರಿಗೆ ಬರೆದಂಥ ಪತ್ರಿಕೆ, ಯವನಸ್ಥರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಸಭೆಗೆ ಬರುವಾಗ ಒಂದು ಬೈಬಲು, ಒಂದು ನೋಟ್ ಬುಕ್ಕು ಬರೆಯಕ್ಕೆ ಬರುವವರು, ರೈಟ್, ಅದು ತೊಗೊಂಬಂದರೆ ಬಹಳ ಚೆನ್ನಾಗಿರ್ತದೆ ಪ್ರಿಯರ್. ಯಾಕಂದರೆ ದೇವ್ರು ಏನು ಮಾತಾಡ್ತೇವೆ ಒಂದ್ಸರಿ ಮರ್ತೋಗ್ಬಿಡ್ತೀವಿ ನಾವು. ಸಂದೇಶ ಕೇಳ್ತೀವಿ, ಆಮೇಲೆ ಹೋಗ್ಬಿಡ್ತೀವಿ. ಆದರೆ ಬರ್ಕೊಳ್ಳುವ ಅಭ್ಯಾಸ ನಾವು ಮಾಡಿಕೊಳ್ಳುವುದಾದರೆ ಭಾಳ ಒಳ್ಳೆಯದದು. ಬರ್ಕೊಂಡು ಮನೆಗೆ ಹೋದ್ಮೇಲೆ ಅದನ್ನು ನೋಡಿ ಮತ್ತೆ ನಾವು ಇದು ಮಾಡುವುದಾದರೆ ನಮ್ಮ ಒಳಗಡೆ ಅದು ಇರುವಂಥದ್ದಾಗಿದೆ. ಎಷ್ಟು ಜನ ನೆಕ್ಸ್ಟ್ ವಾರದಿಂದ ಬೈಬಲು ಬುಕ್ ತರ್ತೀರಾ? ರೆಗ್ಯುಲರ್ ಅದೊಂದು ಅಭ್ಯಾಸ ನೀವು ಮಾಡಿಕೊಳ್ಳ್ರಿ ಪ್ರಿಯರ. ಓಕೆ, ದೇವರಿಗೆ ಸ್ತೋತ್ರ. ಎಫೆಸದವರಿಗೆ ಬರೆದಂಥ ಪತ್ರಿಕೆಯಿಂದ ನಾವು ನೋಡಿಕೊಳ್ತಾ ಇದ್ವಿ ದೇವರ ವಾಕ್ಯವನ್ನು. ಎಫೆಸ ಪತ್ರಿಕೆಯನ್ನು ಬರೆದವರು ಯಾರು? ಪೌಲನ್. ಯಾರಿಗೆ ಬರ್ದ? ಎಫೆಸದಲ್ಲಿ ಇರುವಂಥ, ಪಟ್ಟಣದಲ್ಲಿರುವಂಥ ವಿಶ್ವಾಸಿಗಳಿಗೆ ಆತನು ಬರ್ದ. ಓಕೆ, ಎಫೆಸ ಪತ್ರಿಕೆ ಮುಖ್ಯವಾಗಿ ಯಾವ ವಿಷಯ ಬಗ್ಗೆ ಮಾತನಾಡ್ತದೆ? ಅದು ಕ್ರಿಸ್ತನು ಮತ್ತು ತನ್ನ ಸಭೆ ಬಗ್ಗೆ ಮಾತನಾಡ್ತದೆ. ಎಲ್ಲರೂ ನನ್ನ ಸಂಗಡ ಹೇಳ್ರಿ. ನಾನು ಹೇಳೋದು ನೀವು ಹೇಳುವಾಗ ಏನಾಗ್ತದೆ, ನಿಮ್ಮ ಮನಸ್ಸಿನಲ್ಲಿ ಕೂಡ ಅದು ಹೋಗ್ತದೆ, ನೆನ್ಪಿಟ್ಕೊಳ್ತೀರಿ. ಆಮೆನ್. ಎಲ್ಲರೂ ಹೇಳ್ರಿ, ಕ್ರಿಸ್ತನು ಮತ್ತು ತನ್ನ ಸಭೆ. ರೈಟ್. ಓಕೆ, ಈ ಎಫೆಸ ಪತ್ರಿಕೆ ಮುಖ್ಯವಾಗಿ ಏನು ಮಾತಾಡ್ತದೆ? ಯೇಸು ಸ್ವಾಮಿ ಬಗ್ಗೆ, ತನ್ನ ಸಭೆ ಬಗ್ಗೆ ಮಾತನಾಡ್ತದೆ. ಇವಾಗ ಸಭೆ ಅಂದರೆ ಏನು? ನಾವೇ ಕ್ರಿಸ್ತನ ಶರೀರ. ಹಲ್ಲೆಲೂಯಾ. ಅಂದರೆ ನಮ್ಮ ಬಗ್ಗೆ ಆತನು ಮಾತನಾಡ್ತಾ ಇದ್ದಾನೆ. ಸೊ ಇಲ್ಲಿ ಪೌಲನು ಆತನು ಬರಿತಾ ಇರುವಾಗ ಮೊದಲನೇ ವಚನದಿಂದ ನಾವು ನೋಡ್ತಾ ಇದ್ದೇವೆ, ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವ ಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೂ ಬರೆಯುವುದು ಏನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಹಲ್ಲೆಲೂಯ. ದೇವ ಜನರಿಗೆ, ನಾವೆಲ್ಲರೂ ಯಾರ್ಯಾರು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದೇವೋ ನಾವು ದೇವ ಜನರಾಗಿದ್ದೇವೆ. ಆಮೆನ್. ಆತನು ಬರಿತಾ ಇದ್ದಾನೆ. ಏನಂತ ಬರಿತಾ ಇದ್ದಾನೆ? ಮುಂದೆ ಹೇಳ್ತಾನೆ 3ನೇ ವಚನದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯ. ಡಿಸ್ಪ್ಲೇ ಅದ? ಓಕೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಎಲ್ಲರೂ ಹೇಳ್ರಿ, ಅನುಗ್ರಹಿಸಿದ್ದಾನೆ. ಅನುಗ್ರಹಿಸಿದ್ದಾನೆ. ಏನು ಅನುಗ್ರಹಿಸಿದ್ದಾನೆ? ಸಕಲ. ಅಲ್ಲಿ ಹೇಳ್ತದೆ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. హల్లెలూయా. అప్పుడే ఇచ్చేసినాడంట, అనుగ్రహించినాడంట. ರೈಟ್. ಅನುಗ್ರಹಿಸ್ತಾನೆ ಅಂತ ಬೈಬಲ್ ಹೇಳ್ತಾ ಇಲ್ಲ. ಬೈಬಲ್ ಏನು ಹೇಳ್ತದೆ? ಅನುಗ್ರಹಿಸಿದ್ದಾನೆ. ಎಲ್ಲಿರುವಂಥ ಸಕಲ ಆತ್ಮೀಯ ವರಗಳು ಎಲ್ಲಿರುವಂಥದ್ದು? ಪರಲೋಕದಲ್ಲಿ. ಎಲ್ಲರೂ ಹೇಳ್ರಿ ನನ್ನ ಸಂಗಡ, ಪರಲೋಕದಲ್ಲಿ ಇರುವ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಸಕಲ ಅಂತೆ. ಈ ವಚನ ನೀವು ಅರ್ಥ ಮಾಡ್ಕೊಳ್ಬೇಕು, ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಆಗಲೇ ಅನುಗ್ರಹಿಸಿದ್ದಾನೆ. ಯೇಸುಸ್ವಾಮಿ ಬಂದಿದ್ದು ಯಾಕಂದ್ರೆ ನಿಮಗೆ ಪರಲೋಕ ಕೊಡಲಿಕ್ಕೆ. ಅಂದರೆ ಸತ್ತ ಮೇಲೆ ಹೋಗ್ಲಿಕ್ಕಲ್ಲ, ಪರಲೋಕನೇ ಭೂಮಿಗೆ ಬಂತು. ಯೇಸು ಅಲ್ಲಿಂದ ಪರಲೋಕದ ಆಶೀರ್ವಾದಗಳನ್ನ ಇಲ್ಲಿ ತಂದ. ಭಾಳ ಜನ ಏನು ಅನ್ಕೊಳ್ತಾರೆ, ಪರಲೋಕದ ಆಶೀರ್ವಾದಗಳು ನಾವು ಪರಲೋಕಕ್ಕೆ ಹೋದ ಮೇಲೆ ನಾವು ಅನುಭವಿಸ್ತೀವಿ ಎಂಬುದಾಗಿ ಅಂದುಕೊಳ್ತಾರೆ. ಆದರೆ ಪರಲೋಕಕ್ಕೆ ಹೋದ್ಮೇಲೆ ನೀವು ಅನುಭವಿಸೋದಲ್ಲ, ಭೂಮಿಯಲ್ಲಿಯೇ ಪರಲೋಕವನ್ನು ಯೇಸು ಸ್ವಾಮಿ ಭೂಮಿಯಲ್ಲಿ ತಂದಿದ್ದಾನೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ಕೊಟ್ಟಂಥ ಪ್ರಾರ್ಥನೆಯಲ್ಲಿ ಏನಂತ ಹೇಳ್ಕೊಟ್ಟ ಯೇಸುಸ್ವಾಮಿ? ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ
ಪರಲೋಕದಲ್ಲಿ ನೆರವೇರುವ ಪ್ರಕಾರ ಇಲ್ಲೇ. ಅಂದ್ರೆ ನೀನು ಅಲ್ಲಿಗೆ ಹೋದ ಮೇಲೆ ಆ ದೇವರ ಚಿತ್ತ ಅನುಭವಿಸೋದು ಬೇಕು. ಅಲ್ಲಿ ಏನಾಗ್ತದೋ ಅದು ಇಲ್ಲೇ ನೀನು ಅನುಭವಿಸುವಂತೆ ಇದು ಯೇಸು ಸ್ವಾಮಿ ಹೇಳ್ಕೊಟ್ಟಂಥ ಪ್ರಾರ್ಥನೆ. ಎಲ್ಲ ನಿಮ್ಮ ಪಕ್ಕದಲ್ಲಿರೋ ಸರಿ ಶೇಕ್ ಹ್ಯಾಂಡ್ ಕೊಡ್ರಿ, ಹೇಳ್ರಿ ನಾವು ಪರಲೋಕದ ಆಶೀರ್ವಾದಗಳನ್ನು ಅನುಭವಿಸುವುದಕ್ಕಾಗಿ ಪರಲೋಕಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಹೇಳ್ರಿ, ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿರುವಾಗಲೇ ನಾವು ಪರಲೋಕದ ಆಶೀರ್ವಾದಗಳು ಅನುಭವಿಸುವಂತೆ ನಮ್ಮನ್ನು ಆಶೀರ್ವದಿಸಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದ್ಸರಿ ನೀವು ಯಾವ ಆಶೀರ್ವಾದಕ್ಕೆ ಪ್ರಾರ್ಥನೆನೇ ಕೇಳಬಾರ್ದು. ನಿಜವಾಗ್ಲು. ಯಾಕೆ? ಇವಾಗ ನೀವು ಇಲ್ಲಿ ಸಭೆಗೆ ಬಂದಿದ್ದೀರಾ, ಬರ್ತೀರಾ? ಇವಾಗ ನೀವು ಬಂದ ಮೇಲೆ ಬಂದವ್ರನ್ನ ನಾನು ನಿಮ್ಮನ್ನು ಕೇಳಿದರೆ ಯಾವಾಗ ಬರ್ತೀಯಮ್ಮ ಸಭೆಗೆ, ಯಾವಾಗ ಬರ್ತೀಯಮ್ಮ ಸಭೆಗೆ, ಯಾವಾಗ ಬರ್ತೀಯಪ್ಪ ಅಂತಂದರೆ ಏನಂತೀರಿ ನೀವು? ಏನಾಗೈತೆ ಪಾಸ್ಟರ್ಗೆ? ನಾನು ಬಂದೀನಿ, ಯಾವಾಗ ಬರ್ತೀಯ ಅಂತ ಕೇಳ್ತಾನಲ್ಲ. ಹಂಗೆ ನೀನು ಇವತ್ತು ಆಶೀರ್ವಾದಕ್ಕೆ ಪ್ರೇಯರ್ ಮಾಡಿದ್ರೆ ಯೇಸು ಸ್ವಾಮಿ ಕೂಡ ಅನ್ಕೊಂತಾನೆ, ಏನಾಗೈತೆ ನನ್ನ ಮಗನಿಗೆ, ನಾನು ಅನುಗ್ರಹಿಸಿದ್ದೀನಿ, ಇನ್ನು ಅನುಗ್ರಹಿಸು ಅಂತ ಕೇಳ್ತಾನಲ್ಲ. ಯಾಕಂಗೆ ಕೇಳ್ತೀವಂದರೆ ಈ ಸತ್ಯ ನಮಗೆ ಗೊತ್ತಿಲ್ಲದೆ ಇರುವುದರಿಂದ ನಾವು ಕೇಳ್ತೇವೆ. ಇಲ್ಲಿ ಪೌಲನ್ ನೋಡೋದಾದರೆ ಸ್ತೋತ್ರ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡ್ರಿ ಏನಂತ ಹೇಳ್ತೇನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆ ಆಗಿರುವ ಆತನಿಗೆ ಎಲ್ಲರೂ ಒಂದ್ಸರಿ ಕೈ ಎತ್ತಿ ಹೇಳ್ರಿ, ಏನಂತೆ? ಸ್ತೋತ್ರ. ಯಾಕೆ? ಅನುಗ್ರಹಿಸಿದ್ದಾನೆ. ಇವಾಗೊಂದು ಪ್ರಶ್ನೆ, ಹಂಗಂದ್ರೆ ಏನು ಪ್ರೇಯರ್ ಮಾಡಬೇಕು ಅಲ್ಲ? ಆದಮ ಅವ್ವಳನ್ನು ದೇವರು ಯಾವಾಗ ಆಶೀರ್ವದಿಸಿದ? ಆದಮ ಅವ್ವಳನ್ನು ದೇವರು ಸೃಷ್ಟಿಸಿದಾಗ ಯಾವಾಗ ಆಶೀರ್ವದಿಸಿದ? ಸೃಷ್ಟಿಸಿದ ಕೂಡಲೇ. ಕರೆಕ್ಟೇ ಇಲ್ಲ? ಭೂಮಿಯಲ್ಲಿರುವ ಸಕಲ ಗಿಡ ಮರ ಫಲಗಳು ಹಣ್ಣುಗಳು ಎಲ್ಲ ಫಸ್ಟ್ ತೋಟ ಸಿದ್ಧ ಮಾಡಿ ಆಮೇಲೆ ಇವ್ರನ್ನ ಹಾಕಿದ ದೇವ್ರು. ನೋಡ್ರಿ, ದೇವರು ಇವ್ರನ್ನ ಮಾಡಿ ತೋಟ ಸಿದ್ಧ ಮಾಡಿಲ್ಲ. ಫಸ್ಟ್ ಅವ್ರಿಗಾಗಿ ಎಲ್ಲ ಸಿದ್ಧ ಮಾಡಿ ಆಮೇಲೆ ಇವ್ರನ್ನ ಇಟ್ಟ. ಅದು ನಮ್ಮ ದೇವರು. ನಿನಗೆ ಏನೇನು ಆಶೀರ್ವಾದಗಳು ಬೇಕೋ, ಸ್ವಸ್ಥತೆ, ಬಿಡುಗಡೆ, ಆರೋಗ್ಯ, ಜೀವ, ಅಭಿವೃದ್ಧಿ, ಸಮೃದ್ಧಿ, ಕುಟುಂಬಕ್ಕೆ, ನಿನಗೆ, ನಿನ್ನ ಮಕ್ಕಳಿಗೆ, ಅವೆಲ್ಲವೂ ಕ್ರಿಸ್ತ ಯೇಸುವಿನಲ್ಲಿ ಲಭಿಕೆ ಆಗಿದೆ. ನಿಮಗೆ ಅದನ್ನು ಅನುಗ್ರಹಿಸಿದ್ದಾನೆ. ಇದು మనము తెలుసుకోవాలి. ಇದನ್ನು ನಾವು ಏನು ಮಾಡಬೇಕು? ಅರ್ಥ ಮಾಡಿಕೊಳ್ಳಬೇಕು. ನಾವು ಅದಕ್ಕೆ ನಾನು ದಿನಾಲು ಎದ್ದ ಮೇಲೆ ನಾನು ಏನು ಹೇಳ್ತೀನಿ ಗೊತ್ತಾ? ಸ್ತೋತ್ರ ಸ್ವಾಮಿ, ನನ್ನನ್ನು ಸಕಲ ಪರಲೋಕದ ಆಶೀರ್ವಾದಗಳಿಂದ ನೀನು ಆಶೀರ್ವದಿಸಿದ್ದಿ, ಸ್ತೋತ್ರ. ಇನ್ನು ನಂದು ಕೇಳೋದಲ್ಲ, ಪಡೆದುಕೊಳ್ಳೋದು. ಆಮೇನ್. ಆತನ ಕೇಳ್ತೀನಿ, ನಾನು ಏನು ಹೇಳ್ತಾನೆ? ನಾನು ಕೊಟ್ಟಿನಲ್ಲ ಅವಾಗಲೇ. ನನಗದೇನೇನು ನನ್ನ ಮಗನನ್ನು ಕೊಟ್ಟ. ಯಾವಾಗ ಕೊಟ್ಟು? ನಮಗೆ ಪ್ರಶ್ನೆ ಬರ್ಬೋದು, ಯಾವಾಗ ಕೊಟ್ಟಿ ಸ್ವಾಮಿ ನೀನು? ಹೇಳ್ತಾನೆ, ಮಗನನ್ನು ಕೊಟ್ಟ ಮೇಲೆ ಎಲ್ಲ ಕೊಟ್ಟುಬಿಟ್ಟಿನಿ, ಮಗನ ಜೊತೆಗೆ ಕಳಿಸ್ಬಿಟ್ಟಿನಿ. ಎಷ್ಟು ಜನ ಸ್ಟೇಷನ್ಗೆ ಹೋಗಿದ್ದೀರಿ? ಸ್ಟೇಷನ್, ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಅಲ್ಲ. ರೈಲ್ವೆ ಸ್ಟೇಷನ್ಗೆ ಎಷ್ಟು ಜನ ಹೋಗಿದ್ದೀರಿ? ಎಲ್ಲರೂ ಹೋಗಿದ್ದೀರಲ್ಲ. ರೈಲ್ವೆ ಸ್ಟೇಷನಲ್ಲಿ ಏನು ಬರ್ತತೆ? ಟ್ರೈನ್ ಬರ್ತತೆ ಅಲ್ಲ. ಟ್ರೈನ್ ಎಷ್ಟು ಉದ್ದ ಇರ್ತತೆ? ಭಾಳ ಉದ್ದ ಇರ್ತದೆ. ನಮ್ಮ ಬಳ್ಳಾರಿಯವ್ರಿಗೆ ಟ್ರೈನ್ ಅಂದರೆ ಸಾಕಾಗ್ಬಿಟ್ಟೈತೆ, ಗೇಟ್ ಕ್ರಾಸ್ ಮಾಡೋರಿಗೆ. ನನಗೆ ಯಾವ ಭಯ ಇಲ್ಲ, ಅದೊಂದು ಭಯ ಆಗ್ಬಿಟ್ಟೈತೆ ಇವಾಗ. ಸೈತಾನ್ದು ಭಯ ಇಲ್ಲ, ಬೇರೆ ಯಾವುದು ಭಯ ಇಲ್ಲ. ಮನೆ ಬಿಡುವಾಗಲೇ ಈ ದಾರಿಗೆ ಹೋಗ್ತೇನೆ, ಗೇಟ್ ಹಾಕಬಾರ್ದಪ್ಪ, ಗೇಟ್ ಹಾಕಬಾರ್ದಪ್ಪ. ಒಂದ್ಸರಿ ಅದಕ್ಕೆ ಫಾಸ್ಟ್ ಹೋಗ್ತಿರ್ತೀನಿ ನಾನು, ಯಾಕಂದರೆ ಚಾನ್ಸ್ ಸಿಕ್ಕರೆ ಹೋಗ್ಬಿಡೋಣ ಅಂತ. ಒಂದ್ಸರಿ ಅಲ್ಲಿವರೆಗೆ ಹೋಗಿದ್ದೆ, ಗೇಟ್ ಒಂದ್ಸರಿ ಅಲ್ಲಿ ಟ್ರೈನ್ ನಿಂತಾಗ ಟೈಮ್ ಪಾಸ್ ಮಾಡಿ. ಎಷ್ಟು ಜನ ಮಾಡಿರಿ? ನಾನು ಮಾಡೀನಿದು. ಏನು ಮಾಡೀನಿ ಗೊತ್ತಾ? ಎಣ್ಸಿನಿ ಎಷ್ಟು ಬೋಗಿಗಳಂತ. ಎಣ್ಸಿರ ಯಾರನ್ನ? ನಮ್ಮ ಮಕ್ಕಳು ಹಂಗೆ ಮಾಡ್ತೀರಿ. ಸಣ್ಣರು ಒಂದು ನಾನು ಹೇಳಿದೆ, ವಚನ ಎಣ್ಸೋ ಅಂತ. ಸಣ್ಣ ಹಿಂಗೆ ಗಾಡಿ ಮೇಲೆ ಟ್ಯಾಂಕ್ ಮೇಲೆ ಕುಂದ್ರಿದ 1 2 3 ಉದ್ದ ಇರ್ತತೆ ಅಲ್ಲ. ಆದರೆ ಅವನ್ನೆಲ್ಲ ಎಳ್ಕೊಂಬರೋದು ಯಾವುದು? ಎಂಜಿನ್. ಒಂದು ಎಂಜಿನ್ ಇರ್ತದೆ. ಎಂಜಿನ್ಗೆ ಬೋಗಿ 1, ಬೋಗಿ 2, ಬೋಗಿ 3, ಬೋಗಿ 4, ಬೋಗಿ 5, ಬೋಗಿ ಅಷ್ಟೊಂದು ಇರ್ತದೆ. ಡಗಡಗ ಡಗಡಗ ಡಗಡಗ. ನಾವು ಸಣ್ಣವರಿರುವಾಗ ಹೇಳ್ತಿದ್ವಿ. ಸಣ್ಣವರಿರುವಾಗ ಏನಂತಿದ್ವಿ ಗೊತ್ತಾ? ಟ್ರೈನ್ ಏನು ಶಬ್ದ ಮಾಡ್ತದೆ ಗೊತ್ತಾ? ಏನು ಶಬ್ದ ಮಾಡ್ತದೆ ಹೇಳ್ರಿ?
ನಾವು ಸಣ್ಣವ್ರವಾಗಿ ಹೇಳ್ತಿದ್ದೆ, ಟ್ರೇನು ದೊಡಪ್ಪ ದೊಡಮ್ಮ ದೊಡಪ್ಪ ದೊಡಮ್ಮ ದೊಡಪ್ಪ ದೊಡಮ್ಮ ದೊಡಪ್ಪ ದೊಡಮ್ಮ ಅಂತ. ದೊಡಪ್ಪ ದೊಡಮ್ಮ ದೊಡಪ್ಪ ದೊಡಮ್ಮ. ನಮ್ಮ ಚಿಕ್ಕಮ್ಮನ ಮಕ್ಕಳಿದ್ರು, ಅವ್ರು ಬಂದು ನಮ್ಮ ಅಪ್ಪ ಅಮ್ಮ ದೊಡಪ್ಪ ದೊಡಮ್ಮ ಅವ್ರು ಹೇಳ್ತಿದ್ರು, ಟ್ರೈನ್ನಾಗ ಬಂದ್ವಿ ನಾವು, ಟ್ರೈನ್ ಏನಂತದ್ದು ಗೊತ್ತಾ ಅಂತಿದ್ರು. ಏನಂತದೆ ಅಂತಂದರೆ ದೊಡಪ್ಪ ದೊಡಮ್ಮ ದೊಡಪ್ಪ ದೊಡಮ್ಮ ದೊಡಪ್ಪ ದೊಡಮ್ಮ ಅಂತದ್ದು. ಓಕೆ, ರೈಟ್. ಸೊ ಟ್ರೇನು ಬೋಗಿ ಬರ್ತದೆ, ಅಂದರೆ ಎಂಜಿನ್ ಬರ್ತದೆ, ಆದರೆ ಎಂಜಿನ್ ಜೊತೆಗೆ ಎಷ್ಟೊಂದು ಬೋಗಿಗಳಿರ್ತವೆ. ಹಂಗೆ ಕ್ರಿಸ್ತನಲ್ಲಿರುವಂಥ ಆಶೀರ್ವಾದ. ಯೇಸು ಸ್ವಾಮಿ ಒಂದೇ ಬಂದಿಲ್ಲ ಪರಲೋಕವನ್ನು ಬಿಟ್ಟು, ಸ್ಟೇಷನ್ನಲ್ಲಿ ಎಂಜಿನ್ ಒಂದೇ ಬಂದಿಲ್ಲ, ಎಂಜಿನ್ ಜೊತೆಗೆ ಎಷ್ಟೊಂದು ಬೋಗಿಗಳು ಬಂದ್ಬಿಟ್ಟು. ಹಾಗೆ ಯೇಸು ಸ್ವಾಮಿ ಯಾವಾಗ ಬಂದ ನಮ್ಮ ಜೀವಿತದಲ್ಲಿ, ಯೇಸು ಸ್ವಾಮಿ ಯಾವಾಗ ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದ, ಅದರ ಜೊತೆಯಲ್ಲಿ ಪಾಪ ಕ್ಷಮಾಪಣೆ ಒಂದು ಬೋಗಿ, ಸ್ವಸ್ಥತೆ ಒಂದು ಬೋಗಿ, ಆಮೇನ್ ಹಲ್ಲೆಲೂಯಾ. ಆಮೇಲೆ ಇನ್ನೇನು, ಸಮೃದ್ಧಿ ಒಂದು ಬೋಗಿ, ಬಿಡುಗಡೆ ಇನ್ನೊಂದು ಬೋಗಿ, ಆಶೀರ್ವಾದ ಬೋಗಿ, ಎಲ್ಲ ಏನೇನು ಬೇಕೋ ಮನುಷ್ಯನಿಗೆ ಅವೆಲ್ಲವೂ ಯೇಸು ಸ್ವಾಮಿ ತಗೊಂಬಂದ. ಅದಕ್ಕೆ ಅದು ಹೇಳ್ತದೆ, ಸಕಲ ಆತ್ಮೀಯ ವರ, ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಏನಂದ್ರೆ ಸ್ವಲ್ಪ ಜನ ಬರೀ ಇಂಜಿನ್ ಒಂದೇ ನೋಡಿ ಇಷ್ಟೇ ಅನ್ಕೊಳ್ತಾರೆ, ರೈಟ್. ಆದರೆ ಆತನ ಜೊತೆಗೆ ಎಲ್ಲ ಸಕಲ ಆಶೀರ್ವಾದ ಸಿಕ್ಕಿರುವಂಥದ್ದಾಗಿದೆ. ಅದಕ್ಕೆ ಆತನ ಸ್ತೋತ್ರ ಹೇಳ್ತಾನೆ, ಇದನ್ನು ನೀವು ಗುರುತಿಸುವುದಾದರೆ ನೀವು ಇದ್ದಂತೆ ಜೀವಿಸುವುದಿಲ್ಲ ಪ್ರಿಯರೇ. ಬೈಬಲ್ ಏನು ಹೇಳೋದು ಗೊತ್ತಾ? ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಈ ಸತ್ಯ ನಾವು ತಿಳ್ಕೊಳ್ಬೇಕು. ಸೈತಾನ್ ಬಂದು ಏನು ಹೇಳ್ತಾನೆ, ನಿನಗೇನಿಲ್ಲ, ನಿನಗೇನು ಸಿಕ್ಕಿಲ್ಲ ಅಂತೇಳಿ. ನೀನು ತಗೊಂಡಿಲ್ಲ, ನೀನು ಬರೀ ಎಂಜಿನ್ನಾಗ ಹೋದ್ರೆ ಹೆಂಗ? ಎಲ್ಲ ಬೋಗಿ ನಿಂದೆ. ಅದನ್ನು ತಿಳ್ಕೋಬೇಕು, ಯಾವ್ಯಾವ ಬೋಗಿನಾಗ ಏನೇನೈತೆ ತಿಳ್ಕೊಂಡು ಅದನ್ನು ನಾವು ಅನುಭವಿಸ್ಬೇಕು ನಮ್ಮ ಜೀವಿತದಲ್ಲಿ. ಓಕೆ, ಆಮೇಲೆ ಹೇಳ್ತದೆ, ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. 4ನೇ ವಚನದಲ್ಲಿ ಏನೇ, ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾವಾಗ ಆರಿಸಿಕೊಂಡ ಆತನು? ಜಗದುತ್ಪತ್ತಿ ಮುಂಚೆಯೇ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ಆಮೇಲೆ ಏನು ಮಾಡಿದ್ದಾನೆ? ಆತನು ನಮ್ಮನ್ನು ವಿಮೋಚಿಸಿದ್ದಾನೆ. 7ನೇ ವಚನದಲ್ಲಿ ನಾವು ನೋಡೋದಾದ್ರೆ, 7ನೇ ವಚನ, ರೈಟ್, 7ನೇ ವಚನದಲ್ಲಿ ಏನು ಹೇಳ್ತದೆ? ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನೋಡ್ರಿ, ಎಲ್ಲ ಅನುಗ್ರಹಿಸಿದ್ದಾನೆ, ಆಯಿತು, ಆಗ್ತದೆ ಅಂತ ಹೇಳ್ತಾ ಇಲ್ಲ, ರೈಟ್. ಒಂದ್ಸರಿ ಒಬ್ಬ ವ್ಯಕ್ತಿ ಬಂದಂತೆ, ಇವು ಬಿಡುಗಡೆ ಆಯಿತು, ರೈಟ್. ಇನ್ನೊಂದು ವಚನ ಓದೋಣ, ಕೊಲೋಸಿ 1:13. ಕೊಲೋಸಿ 1:13. ಕೊಲೋಸಿ 1:13. ಕೊಲೋಸಿದವ್ರು ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ವಾಪಸ್ ಮತ್ತೆ ಎಫೆಸದವ್ರಿಗೆ ಬರೋಣ, ಫಸ್ಟ್ ಇದು ಓದೋಣ. ಏನ್ ಹೇಳ್ತದ ನೋಡ್ರಿ, ಎಷ್ಟೇ ಓದೋಣ, ಎಲ್ಲರೂ ಓದೋಣ. ತಂದೆಯು ನಮ್ಮನ್ನು ಅಂಧಕಾರದ ಅಧಿಪತ್ಯದಿಂದ ಬಿಡಿಸಿ ತಮ್ಮ ಪ್ರಿಯ ಪುತ್ರ ಕ್ರಿಸ್ತ ಯೇಸುವಿನ ರಾಜ್ಯದೊಳಗೆ ಸೇರಿಸಿ. ಓಕೆ, ಇಲ್ಲ ಸ್ಕ್ರೀನ್ ಮೇಲೆ ಇರೋದು ನಾವು ಓದೋಣ ಪ್ರಿಯರ, ಅಲ್ಲಿ ಎಲ್ಲ ಜೊತೆಗೆ ಓದೋಣ. 1 2 3 ಜೊತೆಗೆ ಓದೋಣ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಅಲ್ಲಿ ಏನ್ ಹೇಳ್ತದೆ? ದೇವರು ಯಾರನ್ನು? ನಮ್ಮನ್ನು. ಸ್ವಲ್ಪ ಎದೆ ತಟ್ಕೊಂಡು ಹೇಳ್ರಿ, ದೇವರು ನಮ್ಮನ್ನು, ನನ್ನನ್ನು. ಪಕ್ಕದಲ್ಲಿರೋರು ಕೈ ಹಿಡ್ಕೊಂಡು ಹೇಳ್ರಿ, ದೇವರು ನಮ್ಮನ್ನು. ಏನ್ ಮಾಡೋಣಂತೆ? ನಿಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ. ಅಂಧಕಾರ, ಸೈತಾನ ಶಕ್ತಿ, ಕತ್ತಲೆಯ ರಾಜ್ಯ. ಮೊದಲು ನಾವು ಯೇಸುಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ ಎಲ್ಲಿದ್ವಿ? ಅಂಧಕಾರದಲ್ಲಿದ್ವಿ, ಕತ್ತಲೆಯಲ್ಲಿದ್ವಿ ನಾವು. ಆದರೆ ಯೇಸು ದೇವರು ಏನು ಮಾಡಿದಂತೆ? ನಮ್ಮನ್ನು ಅಂಧಕಾರದ ದೊರೆತದಿಂದ ಬಿಡಿಸಿದ್ನಂತೆ, ರೈಟ್. ಒಂದು ಬಿಡಿಸಿ ನೆಕ್ಸ್ಟ್ ಏನು ಹೇಳ್ತಾನೆ? ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಈ ಊರ್ನಾಗಿದ್ದಿ ನೀನು, ಇಲ್ಲಿ ತೆಗೆದು ಇಲ್ಲಿ ಸೇರಿಸಿದ್ನಂತೆ ನಿನ್ನ, ಇಲ್ಲಿ ಬಿಡಿಸಿ ಇಲ್ಲಿ ಸೇರಿಸಿದ್ನಂತೆ. ಹಲ್ಲೆಲೂಯಾ, ಆಮೇನ್. ಇವಾಗ ಬಿಡುಗಡೆ ನಿನಗೆ ಆಗಿದೆಯಾ? ಆಗ್ತದ? ಆಗಿದೆ, ಅದು ಗುರ್ತಿಸ್ಬೇಕು. ಒಂದ್ಸರಿ ಒಬ್ಬ ವ್ಯಕ್ತಿ ಬಂದಂತೆ, ವಿಶ್ವಾಸಿ, ಒಬ್ಬ ಪಾಸ್ಟರ್ ಹತ್ರ ಬಂದು ಕೇಳಿದ್ನಂತೆ, ಪಾಸ್ಟ್ರೇ ನನಗೆ ಪ್ರೇಯರ್ ಮಾಡ್ರಿ. ಏನಕ್ಕೆ ಪ್ರೇಯರ್ ಮಾಡಬೇಕು? ನಂಗೆ ಬಿಡುಗಡೆ ಆಗಬೇಕು ಅಂದಂತ. ಪಾಸ್ಟರ್ ಹೇಳಿದ್ರೆ ನಿಂಗೆ ಬಿಡುಗಡೆ ಆಗಲ್ಲ ಅನ್ನಂತ.
ನಿನ್ಗೆ ಬಿಡುಗಡೆ ಆಗಲ್ಲ. ಅವನಿಗೆ ದುಃಖ ಆಗ್ಬಿಡ್ತಂತ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಯ್ಯೋ ಪಾಸ್ಟ್ರಿ ಹಂಗೆ ಹೇಳ್ಬೇಡ್ರಿ, ನನಗೆ ಬಿಡುಗಡೆ ಆಗಲ್ಲ ಅಂದರೆ ಹೆಂಗೆ. ಆಮೇಲೆ ಪಾಸ್ಟ್ರಿ ನಿನಗೆ ಬಿಡುಗಡೆ ಆಗಲ್ಲ ಯಾಕಂದರೆ ನಿನಗೆ ಆಗಲೇ ಆಗಿದೆ ಅನ್ನಂತ. ಅಂದರೆ ಅವಾಗ ಸತ್ಯ ಒಳಿತಂತ ಅವ್ನಿಗೆ, ಹೆಂಗೆ ನನಗೆ ಹೆಂಗೆ ಬಿಡುಗಡೆ ಆಗಿದೆ ಅಲ್ಲಿ ತೋರಿಸಿದಂತೆ ವಚನ ನೋಡ್ರಿ. ದೇವರ ವಾಕ್ಯ ಏನು ಹೇಳ್ತದೆ? ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು, ಅನುಗ್ರಹಿಸಿದನು, ಆಶೀರ್ವದಿಸಿದನು, ಬಿಡಿಸಿದನು, ಸೇರಿಸಿದನು. ನೋಡ್ರಿ ದೇವರ ವಾಕ್ಯದ ಭಾಷೆ. ಇದನ್ನು ಗ್ರಹಿಸಬೇಕು ನಾವು. ಇದನ್ನು ನಾವು ಏನು ಮಾಡಬೇಕು? ನಾವು ಗ್ರಹಿಸಬೇಕು. ಎಷ್ಟುವರೆಗೆ ಇದು ಗ್ರಹಿಸುವುದಿಲ್ಲವೋ ನಾವು ಇನ್ನೂ ಸುಳ್ಳನ್ನೇ ನಾವು ನಂಬುವುದಾದರೆ ನಾವು ಬಂಧನದಲ್ಲಿರ್ತೇವೆ ಪ್ರಿಯರ್. ಇವತ್ತು ದೇವರು ನಮ್ಮನ್ನು ಬಿಡಿಸಿದ್ದಾನೆ. ಓಕೆ, ಎಫೆಸ 1ನೇ ಅಧ್ಯಾಯ ರೈಟ್, ಅಲ್ಲಿ 7ನೇ ವಚನ. ಮತ್ತೆ ಅದೇನು ಹೇಳ್ತದೆ? ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳನ್ನು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ಹಲ್ಲೆಲೂಯ. ಆಮೇಲೆ ಏನು ಮಾಡಿದ ನೋಡ್ರಿ, 11ನೇ ವಚನವನ್ನು ನೋಡ್ರಿ. ಇದು ನಿನ್ನೆ ಲಾಸ್ಟ್ ವೀಕ್ ನಾವು ಇಲ್ಲಿವರೆಗೆ ನೋಡಿದ್ವಿ. ಆದರೆ 11ನೇ ವಚನದಲ್ಲಿ ಏನಂತ ಹೇಳ್ತದೆ ನೋಡ್ರಿ, ಇದಲ್ಲದೆ. ಎಲ್ಲರೂ ಹೇಳ್ರಿ, ಇದಲ್ಲದೆ ಅಂದ್ರೆ ಬರೀ ಒಂದು ನಿಮಿಷ, ಒಂದು ಬೋಗಿ ಅಲ್ಲ, ಇದಲ್ಲದೆ. ನೋಡ್ರಿ ಬೈಬಲ್ ಹೆಂಗೈತೆ ಲ್ಯಾಂಗ್ವೇಜ್. ಇದಲ್ಲದೆ ನೀನು ಬರೀ ಎಂಜಿನ್ ನೋಡ್ತಾ ಇದ್ದಿ, ವೆರಿ ಗುಡ್, ಎಂಜಿನ್ ಇಂಪಾರ್ಟೆಂಟ್. ಎಂಜಿನ್ ಇಲ್ಲ ಅಂದ್ರೆ ಈ ಬೋಗಿ ಬರಲ್ಲ. ಸ್ವಾಮಿ ನಮಗೆ ಬೇಕು. ಸ್ವಲ್ಪ ಜನ ಏನು ಗೊತ್ತಾ, ನೀನೇ ಸಾಕು ಅಂತ ಬರೀ ಏಸಪ್ಪನ ಹಿಡ್ಕೊಂಡಾರೆ. ಯಾಕೆ? ಯೇಸುಸ್ವಾಮಿ ಕೂಡ ಸ್ವಸ್ಥತೆ ಬೇಡ ನಿನಗೆ? ಯೇಸು ಬೇಕು, ಆತನ ಕೊಡೋದು ಬೇಕು. ಹಲ್ಲೆಲೂಯ. ಯೇಸು ಬೇಕು, ಯಾಕಂದ್ರೆ ಯೇಸು ಜೊತೆಗೆ ಅವೆಲ್ಲ ಪ್ಯಾಕೇಜ್ ಇದ್ದಂಗೆ ಅದು. ಆಮೇನ್. ಓಕೆ, ಸೊ ಯೇಸು ಬಂದಾಗ ಇವೆಲ್ಲ ಬಂತು. ಮುಂದೆ ನೋಡ್ರಿ ಏನಂತ ಹೇಳ್ತದೆ, ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ವಾವ್, ಆತನಲ್ಲಿ ನಾವೇನಾಗಿದ್ವಂತೆ? ದೇವರ ಸ್ವಕೀಯ ಪ್ರಜೆಗಳಾದೆವು. ಅಂದ್ರೆ ದೇವರ ಸ್ವಂತ ಜನರಾದೆವಂತೆ. ಎಲ್ಲಿ? ಕ್ರಿಸ್ತನಲ್ಲಿ, ಆತನಲ್ಲಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಡ್ರಿ, ಮಾತಾಡ್ಬೇಕು ನೀವು ಇವಾಗ ರೈಟ್. ಒಬ್ಬರತ್ರ ಒಬ್ಬರು ನಮ್ಮ ಹೇಳ್ರಿ, ಈ ಕ್ರಿಸ್ತ ಯೇಸುವಿನಲ್ಲಿ ನೀವು ದೇವರ ಸ್ವಕೀಯ ಜನರಾಗಿದ್ದೀರಿ, ಸ್ವಂತ ಜನರಾಗಿದ್ದೀರಿ. ಸ್ವಲ್ಪ ಜನ ಹೇಳ್ಕೊಂತಾರೆ, ಯಾರನ್ನ ಸ್ವಲ್ಪ ಗಣ್ಯ ವ್ಯಕ್ತಿ ಹಂಗಿದ್ರೆ, ಇವ್ರು ನಮ್ಮೂರ್ರಿ, ನಮ್ಮೂರವ್ರೆ. ಹೆಂಗ ಸಂಬಂಧ ಅಂದ್ರೆ ಹೆಂಗೋ ಗೊತ್ತಿಲ್ಲ, ಊರವ್ರು ಆಗ್ಬಿಟ್ರೆ ನಿಂಗೆ ಸಂಬಂಧನ. ಬಟ್ ನಾವು ಸ್ವಲ್ಪ ಇದ್ರೆ ನಮ್ಮೂರ್ರಿ. ಇಲ್ಲಿ ದೇವರು ಏನು ಹೇಳ್ತಾನೆ ನಮ್ಮ ಬಗ್ಗೆ? ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತನ್ನ ಸ್ವಂತ ಜನರಾಗಿ ಆತನು ಮಾಡಿಕೊಂಡಿದ್ದಾನೆ. ನೀನು ಆತನಿಗೆ ಸ್ವಂತವಾದವನಂತೆ. ನಾವಿಲ್ಲಿ ಒಂದು ಹಾಡಾಡ್ತೇವೆ, ಯಾವುದದು? ಸ್ವಂತವಾದನು, ಸಾವಗೆದ್ದನು, ನನ್ನ ಜೀವವಾದನು. ಆಮೇನ್. ನಾವು ಆಡ್ತೇವೆ, ಕ್ರಿಸ್ತನ್ ನನಗೆ ಸ್ವಂತನಾದನಂತ. ಇಲ್ಲಿ ದೇವರು ಹೇಳ್ತಾನೆ, ಇವ್ರು ನನಗೆ ಸ್ವಂತವಾದರು ಅಂತ. ಆಮೆನ್. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಹೆಮ್ಮೆಯಿಂದ ಹೇಳ್ರಿ, ನಾನು ದೇವರಿಗೆ ಸ್ವಂತವಾದವನು, ಸ್ವಂತವಾದವಳು. ನಾವು ದೇವರಿಗೆ ಬೇಕಾದವರು, ಸ್ವಕೀಯ ಜನರು. ಎಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ. ಹಲ್ಲೆಲೂಯಾ. ಅದಕ್ಕೆ ನಿಮ್ಮನ್ನು ಯಾವ ರೀತಿಯಲ್ಲಿ ಗುರುತಿಸ್ಬೇಕಂದ್ರೆ ದೇವರ ಸ್ವಕೀಯ ಪ್ರಜೆಗಳಾಗಿದ್ದೇವೆ ಎಂಬುದಾಗಿ. ಆಮೆನ್. ಮುಂದೆ ನೋಡ್ರಿ ಏನ್ ಹೇಳ್ತದೆ? ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಓ, ಯಾವಾಗ ಆರಿಸಿಕೊಂಡ? ಆದಿಯಲ್ಲೇ ಆರಿಸಿಕೊಂಡ ಅಂತೆ. ಆರಿಸ್ಕೊಂಡಿದ್ದು ನೆನಪೈತಲ್ಲ? ಕಳೆದ ವಾರ ಏನು ಹೇಳಿದೆ ನಾನು? ಒಂದು ಎಕ್ಸಾಂಪಲ್ ಕೊಟ್ಟೆ ಹೋದ ವಾರ. ಯಾರು ಗಟ್ಟಿಗೇಳ್ರಿ. ಸೀರೆ ಮರ್ತು ಬಿಟ್ರಿ ನೋಡ್ರಿ. ಅಷ್ಟು ಸೀರೆ ಬಿಚ್ಚಿರಪ್ಪ, ಮರ್ತು ಬಿಟ್ರೆ ಹೆಂಗ? ಸೀರೆ ಅಂಗಡಿಗೆ ಹೋದ್ರೆ ಇದು ತೋರ್ಸು, ಅವನು ಬಿಚ್ಚಿ 100 ಸೀರೆ ಬಿಚ್ಚಿ ಯಾವುದೋ ಒಂದು ಆರಿಸ್ಕೊಳ್ಳೋದು. ಆ ಸೀರೆಗೆ ಎಷ್ಟು ಖುಷಿಯಾಗಿರ್ಬೇಕು ಅಲ್ಲ? ನೀವೆಲ್ಲ ನನ್ನ ಆರಿಸ್ಕೊಂಡ್ರೆ. ಇವತ್ತು ಯಾರು? ಯೇಸು ಸ್ವಾಮಿ ನಿಮ್ಮನ್ನು ಏನು ಮಾಡಿದ್ದಾನೆ? ಆತನು ಆರಿಸಿಕೊಂಡಿದ್ದಾನೆ.
ಬೇರೆಯವ್ರು ನಿಮ್ಮನ್ನು ನೋಡ್ತಾರೋ ಬಿಡ್ತಾರೋ ಆರಿಸ್ಕೊಳ್ತಾರೋ ಇಲ್ಲೋ ಕರ್ಕೊಂಡಿದ್ದಾರೋ ಮಾತಾಡಿಸ್ತಾರೋ ಮಾತಾಡ್ಸಿಲ್ವೋ ನಿಮ್ಮ ಫೋನ್ಗೆ ಆನ್ಸರ್ ಕೊಡ್ತಾರೋ ನಿಮ್ಮ SMS ರಿಪ್ಲೈ ಮಾಡ್ತಾರೋ ನಿಮ್ಮ ಬರ್ತಡೇಗೆ ಅವ್ರು ನಿಮ್ಮನ್ನ ವಿಶ್ ಮಾಡ್ತಾರೋ ಸ್ವಲ್ಪ ಜನ ಅವ್ರು ನನಗೆ ವಿಶ್ ಮಾಡಿಲ್ಲ ದುಃಖ ಅವಾಗಲೇ ಡಿಪ್ರೆಷನ್. ನಾನು ಅವ್ರಿಗೆ ಫೋನ್ ಮಾಡಿದೆ ಎತ್ತಿಲ್ಲ, ಹೋಗ್ಲಿ ಬಿಡು ಯೇಸ್ವಾಮಿ ಎತ್ತಾನಲ್ಲ ನಿನ್ನ. ಅಲ್ಲಲ್ಲೂಯ, ಯೇಸ್ವಾಮಿ ನಿನ್ನ ಆರಿಸ್ಕೊಂಡಿದ್ದಾನಲ್ಲ, ನೀನು ಯೇಸ್ವಾಮಿಗೆ ಸ್ವಕ್ರಿಯ ವ್ಯಕ್ತಿ ಅಲ್ಲ. ಅಲ್ಲಲ್ಲೂಯ, ಅದರಲ್ಲೇ ನೀನು ಸಂತೋಷ ಪಡಬೇಕು. ಆಮೆನ್. ಯಾವಾಗ ಆರಿಸಿಕೊಂಡಿದ್ದಾನಂತ ಆತನು ತನ್ನ ಆದಿಯಲ್ಲಿಯೇ ಆರಿಸಿಕೊಂಡಿದ್ದಾನಂತೆ. ಆಮೆನ್. ಯೆರೆಮೀಯನನ್ನು ದೇವರು ಯಾವಾಗ ಆರಿಸಿಕೊಂಡ? ತಾಯಿಯ ಗರ್ಭದಲ್ಲಿ ರೂಪಿಸುವ ಮುಂಚೆಯೇ ಆತನ ಹೇಳಿ, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ. ಏನಕ್ಕೆ ಆರಿಸ್ಕೊಂಡಿದ್ದೆ? ದೇಶಗಳಿಗೆ ಪ್ರವಾದಿಯಾಗಿ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಹಲ್ಲೆಲೂಯ. ಅದಕ್ಕೆ ನೀವು ಜನರು ಏನು ಹೇಳ್ತಾರೆ ನಿಮ್ಮ ಬಗ್ಗೆ ಅದನ್ನು ನೀವು ತಿಳ್ಕೊಂಡಿದ್ರೆ ಜನರು ಚೇಂಜ್ ಯಾವಾಗನ್ನೇ ಹೆಂಗಂದ್ರಂಗೆ ಚೇಂಜ್ ಆಗ್ಬೋದು. ಇವತ್ತು ಮನೆ ಕರೆದು ಊಟ ಮಾಡಿಸ್ಬೋದು, ನಾಳೆ ಅವ್ನು ಬೇಡ ಬಿಡೋ ಅನ್ಬೋದು. ಹಾಂ, ಅನುಭವ ಆಗೈತಲ್ಲ ಜೀವಿತದಲ್ಲಿ, ರೈಟ್? ಅದೇ ಮನುಷ್ಯನು. ಆದರೆ ದೇವರು ಮಾತು ಬದಲಾಯಿಸಲಿಕ್ಕೆ ಮನುಷ್ಯ ಕುಮಾರನಲ್ಲ, ಸುಳ್ಳಾಡುವುದಕ್ಕೆ ಮನುಷ್ಯನಲ್ಲ, ಮಾತು ಬದಲಾಯಿಸಲಿಕ್ಕೆ ಮನುಷ್ಯ ಕುಮಾರನಲ್ಲ. ನಿನ್ನೆದ್ದಂತೆ ಇವತ್ತು ಎಂದಿಗೂ ಆತನು ಇರುವಾತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಜನರು ಬದಲಾವಣೆ ಆಗಬಹುದು, ಆದರೆ ನಿನಗಾಗಿ ಪ್ರಾಣ ಕೊಟ್ಟಂತ ಯೇಸು ಸ್ವಾಮಿ ಆತನು ಬದಲಾವಣೆ ಆಗುವುದಿಲ್ಲ. ನಿನ್ನನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ಆತನು ಸ್ವಕೀಯ ಪ್ರಜೆಯಾಗಿ ಮಾಡಿಕೊಂಡಿದ್ದಾನೆ. ಯಾವಾಗ ಇದು ಗೊತ್ತಾಗ್ತದಲ್ಲ, ದುಃಖ, ಅವ್ರು ನನ್ನ ಕರೆದಿಲ್ಲ, ನಾನು ಚಿಂತನೆ ಮಾಡಲ್ಲ. ಸ್ವಲ್ಪ ಜನ ಹೆಂಗೆ ಗೊತ್ತಾ, ಜೀವಮಾನೆಲ್ಲ ಪೆಂಡ್ಲಿ ಚೇಸ್ ನೋಡು ಮಮ್ಮಲ್ని పిలిలే పోతే ಫೋನ್ಲೇಪ್ಪ, ಮಗನ ಮದುವೆ ಮಾಡ್ದ, ನಮ್ಮನ್ನು ಕರೆದಿಲ್ಲ, ಹೋಗ್ಲಿ ಬಿಡು, ಯೇಸು ಕರ್ದನಲ್ಲೇನ, ಯಾಕೆ ಅಳ್ತಿ? ಮತ್ತೆ ಸಿಟ್ಟು ಯಾಕೆ ಮಾಡಕ್ಕೆ ಅಳ್ತಿ? ಅಳ್ತಿ ಯಾಕೆ? ಹೋದ್ರೆ ಹೋದ್ಬಿಡು. హల్లెలూయ. వాళ్ళకి మేము వద్దంట, ఫోన్లే యేసు ప్రభుకి ನೀವು కావాలి కదా. హల్లెలూయ. ಅವ್ರಿಗೆ ನೀನು ಬೇಡ ಅಂದ್ರೆ ಪರವಾಗಿಲ್ಲ, ಯೇಸು ಸ್ವಾಮಿಗೆ ನೀನು ಬೇಕು. ಹಲ್ಲೆಲೂಯ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಯೇಸು ಸ್ವಾಮಿಗೆ ನಾವು ಬೇಕು. ಹಲ್ಲೆಲೂಯ. ಆರಿಸ್ಕೊಂಡ್ಬಿಟ್ಟನ. ಇದನ್ನು ಗ್ರಹಿಸಬೇಕು. ಇದನ್ನು ತಿಳ್ಕೊಂಡಾಗ ನಾವು ಜೀವಿಸುವಂಥ ವಿಧಾನ ಅದು ಬೇರೆ ಆಗಿರ್ತದಂತೆ. ಮುಂದೆ ನೋಡ್ರಿ ಏನು ಹೇಳ್ತದೆ, 13ನೇ ವಚನ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವೂ ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಮುದ್ರೆಯನ್ನು ಹೊಂದಿದ್ದೀರಂತೆ ನೀವು. ಆಮೇನ್. ಮುದ್ರೆ ಭಾಳ ಇಂಪಾರ್ಟೆಂಟ್. ಸೀಲ್ ಅಂತೀವಿ ಅದನ್ನು, ಅಲ್ಲ? ನೀವು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಇದಕ್ಕೆ ಹೋಗ್ರಿ, ಏನನ್ನ ಇರಲಿ, ಅಲ್ಲಿ ಅಫಿಷಿಯಲ್ದು ಒಂದು ಸೀಲ್ ಇರ್ತೈತೆ, ಟಕ್ ಅಂತ ಸೀಲ್ ಹಾಕ್ತಾರೆ ಅವ್ರು, ಹಾಕಿ ಹಿಂಗೆ ಸೈನ್ ಹಾಕ್ತಾರೆ. ಆ ಮುದ್ರೆ ಇರಲೇಬೇಕು, ಸೀಲ್ ಇರಲೇಬೇಕು. ಅವಾಗ ಈ ಅಧಿಕಾರ ಹೇಳಿದ್ದು, ಈ ಅಧಿಕಾರಿ ಹೇಳಿದ್ದು ಅಂತ ಇದು ಮಾಡ್ತಾರೆ. ಅದೇ ರೀತಿಯಲ್ಲಿ ದೇವರು ನಾವು ಆ ಯೇಸುಸ್ವಾಮಿನ ಅಂಗೀಕರಿಸಿದ ಮೇಲೆ ನಮ್ಮ ಮೇಲೊಂದು ಮುದ್ರೆ ಹಾಕಿದ್ದಾನಂತೆ. ಹಲ್ಲೆಲೂಯ. ಆಮೇನ್. ಯಾವ ಮುದ್ರೆ ಹಾಕಿದ್ದಾನೆ ನಮ್ಮ ಮೇಲೆ? ಪವಿತ್ರಾತ್ಮನ ಮುದ್ರೆಯನ್ನು ಆತನು ಹಾಕಿದ್ದಾನೆ ನಮ್ಮ ಮೇಲೆ. ಆಮೇನ್. ಎಲ್ಲರೂ ಹೇಳ್ರಿ, ನಿಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನಾನು ಕ್ರಿಸ್ತನನ್ನು ನಂಬಿದ ಮೇಲೆ ನನ್ನನ್ನು ದೇವರು ನನಗೆ ಪವಿತ್ರಾತ್ಮನ ಮುದ್ರೆಯನ್ನು ಹಾಕಿದ್ದಾನೆ. ಹಲ್ಲೆಲೂಯ. ನಿನಗೆ ಆ ಮುದ್ರೆ ಕಾಣದೇ ಇರಬಹುದು, ಆದರೆ ಆತ್ಮಿಕ ರಂಗದಲ್ಲಿ ನೋಡ್ತಾನೆ ಸೈತಾನ, ಯಪ್ಪೋ ಇವ್ರ ಮೇಲೆ ದೇವ್ರದ್ದು ಮುದ್ರೆ ಐತಪ್ಪ, ಪವಿತ್ರಾತ್ಮನ ಮುದ್ರೆ ಐತಪ್ಪ ಇವ್ರ ಮೇಲೆ, ಹುಷಾರು, ಅವ್ರ ತಾಗ ಹೋಗಬೇಡ್ರಿ. ಆಮೇನ್. ಇದನ್ನು ನಾನು ಅರ್ಥಕೊಂಡಾಗ ಅದಕ್ಕೆ ನಾನು ಧೈರ್ಯವಾಗಿ ಹೋಗೋದು ಎಲ್ಲೋ, ಪವಿತ್ರಾತ್ಮನ ಮುದ್ರೆ ನನ್ನ ಮೇಲೆ ಇರುವಂಥದ್ದಾಗಿದೆ. ಆಮೆನ್. ನೀನು ಸಾಮಾನ್ಯವಾದ ವ್ಯಕ್ತಿಯಲ್ಲ ಕ್ರಿಸ್ತ ಯೇಸುವಿನಲ್ಲಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಿನ್ನ ಮೇಲೆ ಪವಿತ್ರಾತ್ಮನ ಮುದ್ರೆ ಇದೆ, ಅದನ್ನು ಮರೆಯಬೇಡ. ಹಂಗೆ ಜೀವಿಸಿ. ಹಲ್ಲೆಲೂಯ.
ಇದನ್ನು ನಾವು ಗ್ರಹಿಸಬೇಕು. ನೀವು ಸಾಮಾನ್ಯವಾದವರಲ್ಲ. ಹೇಳ್ರಿ, ಇಷ್ಟೆಲ್ಲ ಇದ್ದ ಮೇಲೆ ನೀವು ಸಾಮಾನ್ಯದವರ? ಯಾರು ಹೇಳಿದ್ರು ನೀವು ಸಾಮಾನ್ಯದವರಂತ? ನಾವು ಅನ್ಕೊಂತೀವಿ, ನಾವು ಅನ್ಕೊಳ್ತೀವಿ. ನಾವೇನು ಮಾಡ್ತೀವಿ ಗೊತ್ತಾ? ಬರೀ ಈ ಭೂಲೋಕದ ಗುರುತು ನಾವು ನೋಡ್ಕೊಳ್ತೇವೆ. ನಮ್ಮಪ್ಪ ಹಿಂಗ, ನಮ್ಮಮ್ಮ ಹಿಂಗೆ, ನಮಗೇನು ಜಾಸ್ತಿ ಇಲ್ಲ. ನಾವು ನಮ್ಮ ಊರಾಗ ಸಣ್ಣವ್ರಿ, ನಾವೇನು ದೊಡ್ಡವರಲ್ಲ, ಅವ್ರು ದೊಡ್ಡವರು, ಅವ್ರು ಐಶ್ವರ್ಯವಂತರು. ಅದು ನಿನ್ನ ಲೋಕದ ಒಂದು ಜನ್ಮ. ಆದರೆ ನೀನು ಇವಾಗ ಯಾರಿಂದ ಹುಟ್ಟಿದ್ದಿ? ನೀನು ಮೇಲಿಂದ ಹುಟ್ಟಿದ್ದಿ. ನೀನು ಅದನ್ನು ನೀನು ಗುರುತಿಸ್ಬೇಕು. ಇವಾಗ ನೀನು ಇವೆಲ್ಲವಕ್ಕಿಂತ ಮೇಲಕ್ಕೆ ಏರಬೇಕಾದ್ರೆ ನೀನು ಇದನ್ನೇ ಹಿಡ್ಕೊಂಡ್ರೆ ನೀನು ಮೇಲಕ್ಕೆ ಬರಲ್ಲ. ನಿನ್ನನ್ನು ನೀನು ಪರಲೋಕದ ದೇವರು ನಿನ್ನ ಬಗ್ಗೆ ಏನು ಹೇಳ್ತಾನೋ ಅದನ್ನು ನೀನು ಗುರುತಿಸಿಕೊಳ್ಳಬೇಕು. ಹಲ್ಲೆಲೂಯ. ನಾನು ದೇವರಿಂದ ಆರಿಸಲ್ಪಟ್ಟವನು. ಭಾಳ ಜನ ಏನು ಮಾಡ್ತಾರೆ, ಈ ಭೂಲೋಕದಲ್ಲಿ ಅವ್ರಿಗೆ ಕೊಟ್ಟಿರ್ತಾರಲ್ಲ ಜಾತಿ, ಅದನ್ನೇ ಇಟ್ಕೊಂತಾರೆ. ಯಾರು ಕೊಟ್ಟಿದ್ದು? ಅದು ಮನುಷ್ಯ ಕೊಟ್ಟಿದ್ದು. ನೀನು ಅದನ್ನೇ ಗುರುತಿಸ್ಕೊಂತಿ. ನಾನು ಹಿಂಗ, ನಾನು ಇವರು, ನೀನು ಯಾರು ಗೊತ್ತಾ? ಆರಿಸಲ್ಪಟ್ಟವನು. ನೀನು ಯಾರು ಗೊತ್ತಾ? ದೇವರ ಮಗು. ನೀನು ಯಾರು ಗೊತ್ತಾ? ಲೋಕದ ಉತ್ಪತ್ತಿ ಮುಂಚೆನೇ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ನೀನು ಯಾರು ಗೊತ್ತಾ? ಆಶೀರ್ವದಿಸಲ್ಪಟ್ಟವನು. ಯೇಸು ಸ್ವಾಮಿ ನಿನ್ನ ಜಾತಿನ ನೋಡಿ ಆಶೀರ್ವದಿಸಲಿಲ್ಲ. ಹಲ್ಲೆಲೂಯ. ನಿನ್ನ ಜಾತಿನ ನೋಡಿ ಏನು ಕೊಡಬೇಕು ಏನು ಕೊಡಬಾರ್ದಂತ ಆತನು ಇದು ಮಾಡಿಲ್ಲ. ತನ್ನ ಸ್ವರಕ್ತದಿಂದ ನಿನ್ನನ್ನು ಸ್ವಕೀಯ ಪ್ರಜೆಯಾಗಿ ಆತನು ಮಾಡಿಕೊಂಡು ನಿನ್ನನ್ನು ಸಕಲ ಆತ್ಮೀಯ ಆಶೀರ್ವಾದಗಳಿಂದ ಆತನು ಆಶೀರ್ವದಿಸಿದ್ದಾನೆ ನಿನ್ನನ್ನು. ಆತನೇ ಇವ್ರು ನಮ್ಮವ್ರು ಅಂತ ಹೇಳ್ತಾನೆ. ನಿನ್ನ ಮೇಲೆ ಆತ್ಮನ ಮುದ್ರೆಯನ್ನು ಹಾಕಿದ್ದ. ನಿನ್ನ ಜಾತಿ ನೋಡಿ, ನಿನ್ನ ಹಿನ್ನೆಲೆ ನೋಡಿ ಆತನ ನಿನ್ನ ಮೇಲೆ ಮುದ್ರೆ ಹಾಕಿಲ್ಲ. ಕ್ರಿಸ್ತನ ರಕ್ತ ಇದೆಯಾ ನಿನ್ನ ಮೇಲೆ ಅಂತ ನೋಡಿ ನೀನು ಆತನನ್ನು ಯಾವಾಗ ನಂಬಿದೆಯೋ ಆತ್ಮನ ಮುದ್ರೆ ನಿನ್ನ ಮೇಲೆ ನೀನು ಹಾಕಿದ್ದಾನೆ ಯೇಸು ಸ್ವಾಮಿ. ನೀನು ಅದನ್ನು ಗುರುತಿಸ್ಕೊಳ್ಬೇಕು. ಆಮೇನ್. ಭಾಳ ಜನ ಬಡವರು ಯಾಕಿರ್ತಾರೆ ಗೊತ್ತಾ? ಎಲ್ಲ ರೊಕ್ಕ ಇದ್ರು ಕೂಡ BPL ಕಾರ್ಡ್ ಇಟ್ಕೊಂಡಿರ್ತಾರೆ. BPL ಅಂದ್ರೆ ಏನು? ಬಿಲೋ ಪಾವರ್ಟಿ ಲೈನ್, ಬಡತನದ ರೇಖೆಗೆ ಇರ್ತತೆ. ಆದರೂ ಕೂಡ ಅಂದರೆ ನೀನೇ ಹೇಳ್ಕೊಂತ ಇದ್ದೀನಿ, ನಾನು ಬಡವ, ನಾನು ಬಡವ, ನಾನು ಬಡವ, ನಾನು ಬಡವ, ಇದು ಬೇಕು, ಬಡವ ನಾನು. ದೇವ್ರು ಹೇಳ್ತಾನೆ, ಆಯ್ತು ಇರು. ದೇವ್ರೇನು ಹೇಳ್ತಾನೆ? ಸಕಲ ಆತ್ಮೀಯ ಆಶೀರ್ವಾದಗಳಿಂದ ಆತನನ್ನು ಆಶೀರ್ವದಿಸಿದ್ದಾನೆ. ಆಮೇನ್. ನಾನು ರೇಷನ್ ಕಾರ್ಡ್ ಮಾಡ್ಸಕ್ಕೆ ಹೋಗಿದ್ದೆ ಭಾಳ ವರ್ಷಗಳ ಹಿಂದೆ. ಯಾಕಂದ್ರೆ ಅವಾಗ ಬೇಕಿತ್ತು ಡಾಕ್ಯುಮೆಂಟ್ಗೆ. ಅವ್ರು ಬೈ ಚಾನ್ಸ್ ಹಾಕ್ಬಿಟ್ಟಿದ್ರು BPL ಕಾರ್ಡ್ ಅಂತ, ರೈಟ್? ನನಗೆ ಗೊತ್ತಿಲ್ಲ. ಹಾಕ್ಬಿಟ್ರು, ಬಂತು. ಬಂದಾಗ ನೋಡಿದೆ BPL ಅಂತೈತೆ. ನಾನೇನು ಮಾಡಿದೆ ಗೊತ್ತಾ? ವಾಪಸ್ ಹೋದೆ ಆಫೀಸ್ಗೆ. ನಾನು BPL ಅಲ್ಲ APL ಅಂತಂದು. ಅಧಿಕಾರಿಗಳು ಹೇಳಿ ಅಲ್ಲಿರೋ ಫುಡ್ ಆಫೀಸ್ನಾಗಿರೋರೇ ಹೇಳಿದ್ರು, ಇರ್ಲಿ ಬಿಡ್ರಿ ಸಾರ್ ಅಂತಂದ್ರು. ಇರ್ಲಿ ಬಿಡ್ರಿ ಸಾರ್ ಅಂತಾರೆ. ಇಲ್ಲ ನೀವಿರಲಿ ಅನ್ಬೋದು, ನನ್ನ ಆತ್ಮ ನಾನು ಅದನ್ನು ಸ್ವೀಕರಿಸೋಲ್ಲ. ನಾನು ಹಲ್ಲೆಲೂಯಾ. ನಾನು ಅದನ್ನು ನನ್ನ ಅಂಗೀಕಾರ, ನನ್ನ ಹೃದಯದಲ್ಲಿ ಏನು ನಂಬ್ತೇನೆ, ನನ್ನ ಬಾಯಲ್ಲಿ ಏನು ಹೇಳ್ತೇನೆ, ಅದು ನನಗೆ ಭಾಳ ಇಂಪಾರ್ಟೆಂಟ್. ನನ್ನ ವಿಶ್ವಾಸ, ನಾನು ಆ ಬಡತನದ ರೇಖೆಯಲ್ಲಿ ನಾನು ಇರುವುದಿಲ್ಲ. ದೇವರು ನನ್ನನ್ನು ಮೇಲೆ ಕೆತ್ತುವವನಾಗಿದ್ದಾನೆ. ಆತನ ಐಶ್ವರ್ಯವಂತನಾಗಿದ್ರು ನನಗೋಸ್ಕರ ಆತನು ಬಡವನಾದ. ಆತನು ಬಡತನದಲ್ಲಿ ಸೇರುವುದರ ಮುಖಾಂತರ ನಾನು ಐಶ್ವರ್ಯವಂತನಾಗ್ತೇನೆ. ನನಗಿದು ಬೇಡ, ನನಗೆ APL ಮಾಡ್ರಿ ಅಂಥೇಳಿ ಅದನ್ನು APL ಮಾಡಿಸ್ಕೊಂಡು ಬಂದೆ ನಾನು. ಆಮೇನ್. ಯಾಕೆ? ಜನರು ನನ್ನ ನೋಡದೇ ಇರ್ಬೋದು, ಆದರೆ ನನ್ನ ವಿಶ್ವಾಸ, ಅದಕ್ಕೆ ನನ್ನ ಕ್ರಿಯೆ. ಇಲ್ಲಿ ನಾನು ಏನೇನೋ ಹಾಡಾಡ್ಬೋದು, ಸರ್ವಶಕ್ತನು ನನ್ನ ಸ್ವಂತನ ಬಾಬಾಬೋ ಏನು ಆಡ್ತಾರಪ್ಪ. ಆಮೇಲೆ ಹೋಗಿ ನಾನು BPL ಅದೇ ಹೇಳೋದು, ಅದೇ ಪ್ರಿಂಟ್ ಮಾಡಿಸ್ಕೊಳ್ಳೋದು, ಅದೇ ಇದು ಮಾಡೋದು, ಅದೇ ನಂಬೋದು. ಇನ್ನು ಮೇಲೆಲ್ಲಿಗೆ ಬರ್ತೀಯ ಹೇಳಿ ನೀನು? ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಾನು ಕೆಳಗಿರುವವನಲ್ಲ, ನಾನು ಮೇಲಕ್ಕಿರುವವನು. ಸಮಾಜ ನಿನಗೆ ಯಾರೋ ಹೇಳಿದ್ರು, ಒಬ್ಬನು ಇಲ್ಲಿಂದ ಬಂದ, ಒಬ್ಬನು ಇಲ್ಲಿಂದ ಬಂದ, ಒಬ್ಬನು ಇಲ್ಲಿಂದ ಬಂದ, ಒಬ್ಬನು ಅಲ್ಲಿಂದ. ಯಾರು ಹೇಳಿದ್ದು? ದೇವರ ವಾಕ್ಯ ಹೇಳ್ತದೆ, ನೀನು ಬಾಲವಲ್ಲ, ನೀನು ತಲೆಯಾಗಿದ್ದಿ ಎಂಬುದಾಗಿ. ನೀನು ಸಮಾಜ ಹೇಳೋ ಗುರುತನ್ನು ನೀನು ಸ್ವೀಕರಿಸ್ತೀಯಾ ಅಥವಾ ದೇವರು ಹೇಳುವುದನ್ನು ನೀನು ನಂಬುವವನಾಗಿದ್ದೀಯಾ? ತಲೆಯಾಗಿದ್ದೀಯ ಅಂತಾನೆ ದೇವರು. ಇದು ಯೇಸು ಸ್ವಾಮಿ ಹೇಳ್ಕೊಡುವಂಥದ್ದು. ಯಾರನ್ನ ಕೆಳಗಿಡ್ಲಿಕ್ಕೆ ದೇವರು ಇಷ್ಟಪಡುವುದಿಲ್ಲ.
ಆಮೇನ್. ಮನುಷ್ಯರು ಕೊಟ್ಟಿರುವ ಬಿರುದನ್ನು ನೀವು ಅಂಗೀಕರಿಸಬೇಡ್ರಿ ಪ್ರಿಯರೇ, ಮೇಲಕ್ಕೆ ಬರಬೇಕಂದ್ರೆ. ಹಲ್ಲೆಲೂಯಾ. ದೇವರು ನಿಮ್ಮ ಬಗ್ಗೆ ಏನು ಹೇಳ್ತಾನೋ ಅದನ್ನು ನೀವು ನಂಬಬೇಕು. ಮನುಷ್ಯರು ಕೊಟ್ಟಿರುವ ಬಿರುದನ್ನು ನೀನು ತೆಗೆದುಕೊಳ್ಳಬಾರದು. ನಾನು ಸ್ವೀಕರಿಸಿಲ್ಲ ಯಾವತ್ತಿಗೂ ಅಷ್ಟೇ. ಮನುಷ್ಯರು ಹೇಳಿದ್ರೆ ನಾನು ಅಂಗೀಕರಿಸಲ್ಲ. ಮನುಷ್ಯರು ನಮ್ಮ ಮೇಲೆ ಏನೇನೋ ಲೇಬಲ್ ಹಾಕ್ತಾರೆ, ಆ ಲೇಬಲ್ ನಾನು ಅಂಗೀಕರಿಸಲ್ಲ. ನನ್ನನ್ನು ಸೃಷ್ಟಿ ಮಾಡಿದಾತನು ಮನುಷ್ಯರಲ್ಲ, ನಾನು ಸೃಷ್ಟಿ ಮಾಡಿದಂತನು ಸರ್ವಶಕ್ತನಾದಂಥ ದೇವರು. ಆ ಸರ್ವಶಕ್ತನಾದ ದೇವರು ನನ್ನ ಬಗ್ಗೆ ನಿನ್ನ ಬಗ್ಗೆ ಏನು ಹೇಳ್ತಾನೋ ಅದನ್ನು ಮಾತ್ರ ನಾನು ಅಂಗೀಕರಿಸುವುದು. ಹಲ್ಲೆಲೂಯಾ. ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಿಂಗೆ ಪ್ರಸಂಗ ಮಾಡ್ಬೇಕಾ ಮಾಡಬಾರ್ದಾ? ಅದು ಗುರುತಿನ ಚೀಟಿ ಅಂತೀವಿ ನಾವು. ನಿಮ್ಮ ಗುರುತು ಯಾವುದು? ಇದನ್ನ ಇಟ್ಕೊಂತೀರಾ ಅದನ್ನ ಇಟ್ಕೊಂತೀರಾ? ಮೇಲಕ್ಕೆ ಹೋಗ್ಬೇಕಂದ್ರೆ ಪರಲೋಕದ ಗುರುತು ಇಟ್ಕೋಬೇಕು ನೋಡ್ರಿ. ಆಮೆನ್. ಯಾಕೆ ಗೊತ್ತಾ? ನೀನು ನಂಬಿದಂತೆ ನಿನಗಾಗುವುದು. ನೀನು ನಂಬಿದ, ದೇವರು ಹೇಳಿದ್ ನೀನು ನಂಬಿದ್ರೆ, ನಂಬುವುದಾದ್ರೆ ದೇವರ ಮಹಿಮೆಯನ್ನು ನೀನು ನೋಡುವೆ. ಆಮೆನ್. ದೇವ್ರು ಹೇಳ್ದ ಅಬ್ರಾಮನ್, ಇನ್ಮೇಲೆ ನೀನು ಅಬ್ರಾಮ್ ಅಲ್ಲ, ನೀನು ಅಬ್ರಹಾಮ. ದೇವ್ರು ಬದಲಾಯಿಸಿದ, ಅವನ ಹೆಸರು ಚೇಂಜ್ ಮಾಡ್ಕೊಂಡ. ಹಳೆ ಸರ್ಟಿಫಿಕೇಟ್ ತೆಗೆದ, ದೇವ್ರು ಕೊಟ್ಟಿದ್ದ ಸರ್ಟಿಫಿಕೇಟ್ ತಗೊಂಡ. ರೈಟ್. ದೇವರು ಹೇಳಿದ್ದು ನೀನು ಯಾವಾಗ ತಗೊಳ್ತೀಯೋ ನಂಬ್ತೀಯೋ ನೀನು ಮೇಲಕ್ಕೆ ಹೇಳುವವನಾಗಿದ್ದಿ ಪ್ರಿಯರೇ. ಇಲ್ಲದೆ ಇದ್ರೆ ದೇವ್ರು ಹೇಳ್ತಾರೆ ನಾನೇನು ಹೇಳ್ತೀನೋ ಅದಾಗ್ತದೆ. ನೀನು ಇದ್ರ ಜೊತೆ ಗುರುತಿಸ್ಕೊಂಡ್ರೆ ಇದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಆಮೆನ್. ಓಕೆ, ಮುಂದೆ ನೋಡ್ರಿ ಏನಂತ ಹೇಳ್ತದೆ. ಪವಿತ್ರಾತ್ಮನೆಂಬ ಮುದ್ರೆಯನ್ನು ನಾವು ಹೊಂದಿದ್ದೇವೆ. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನ ಮುದ್ರೆ ನನ್ನ ಮೇಲಿದೆ. ಓಕೆ, ಮುಂದೆ ನೋಡ್ರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ, ವಾವ್, ನೀವು ಯಾರು ಗೊತ್ತಾ? ದೇವರಿಂದ ಸಂಪಾದಿಸಿಕೊಂಡಂತ ಜನರು ನೀವು. ಆಮೇನ್. ಇವಾಗ ಏನನ್ನ ನೀವು ಸಂಪಾದಿಸಿದ್ರೆ ಬಹಳ ಜನ ಹೇಳ್ತಾರೆ, ನಾನು ಕಷ್ಟಪಟ್ಟಿನಿ, ನಾನು ಸಂಪಾದಿಸಿನಿ ಅಂತಾರೆ. ಹೇಳ್ತಾರೆ ಇಲ್ಲ? ನೀವು ಸಂಪಾದಿಸಿದ್ದು ₹1 ಕೂಡ ಆಗಬಹುದು, ಆದರೆ ನೀನು ಸಂಪಾದಿಸಿದ್ದು ಅದು ನಿನಗೆ ಭಾಳ, ಇದು ನಂದು. ದೇವರು ಯೇಸು ಸ್ವಾಮಿ ತನ್ನ ಕ್ರಯವನ್ನು ಕೊಟ್ಟು ರಕ್ತವನ್ನು ಸುರಿಸಿ ನಿನ್ನನ್ನು ಸಂಪಾದಿಸಿಕೊಂಡಿದ್ದಾನಂತ. ಆತನ ನೀನು ಬೇಕು ಎಂಬುದಾಗಿ ಯೇಸು ಸ್ವಾಮಿ ಏನು ಮಾಡಿದ್ದಾನೆ? ರಕ್ತವನ್ನು ಸುರಿಸಿ ನಿನ್ನನ್ನು ಸಂಪಾದಿಸಿಕೊಂಡಿದ್ದಾನಂತೆ. ಹಲ್ಲೆಲೂಯಾ. ನೀನು ಮಾಮೂಲಲ್ಲ, ನೀನು ದೇವರಿಗೆ ಬೇಕಾದವನು. ಆಮೆನ್. ಓಕೆ. ದೇವರು ಸಂಪಾದಿಸಿಕೊಂಡ ಜನರಿಗೆ ಎಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಓಕೆ, ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಕನ್ನಡ ಓದ್ದವರು, ನಾನು ಕನ್ನಡ ಮೀಡಿಯಂ ಓದಿಲ್ಲ, ನಾನು ಇಂಗ್ಲಿಷ್ ಮೀಡಿಯಂ ಓದಿದ್ದು. ರೈಟ್. ಇಷ್ಟು ದಿನ ಬೈಬಲ್ ಓದ್ತಾ ಇದ್ದೀರಿ. ಸಂಚಕಾರನಂದ್ರೆ ಅರ್ಥ ಏನು? ಅಡ್ವಾನ್ಸ್. ನೋಡ್ರಿ, ಭಾಳ ಜನ ಗೊತ್ತಿಲ್ಲ. ಬೈಬಲ್ ಓದ್ತಾರ, ಅರ್ಥ ಇಲ್ದಂಗೆ ಓದ್ಬಿಡ್ತಾರೆ. ಅಡ್ವಾನ್ಸ್ ಡೆಪಾಸಿಟ್ ಅಂತೀವಲ್ಲ ನಾವು. ರೈಟ್. ಅದು ಸಂಚಕಾರಿ ಅಂದರೆ ಅರ್ಥ ಏನು ಗೊತ್ತಾ? ಇವಾಗ ನೀವು ಯಾವುದೋ ಒಂದು ಮನೆ ನೋಡೋಕೆ ಹೋಗ್ತೀರಿ, ಇಲ್ಲ ಯಾವುದೋ ಒಂದು ಕೊಂಡ್ಕೋಬೇಕಂತ ಹೋಗ್ತೀರಿ, ಒಂದು ಭೂಮಿ ಕೊಂಡ್ಕೋಬೇಕನ್ಕೊಂತೀರಿ, ಏನೋ ಆಸ್ತಿ ಹೋಗ್ತೀರಿ. ಚೆನ್ನಾಗೈತಪ್ಪ, ಎಷ್ಟು ರೇಟು ಎಲ್ಲ ಮಾತಾಡ್ತೀರಿ. ಆಯಿತು, ಒಪ್ಕೊಂತೀರಿ. ಏನು ಮಾಡ್ತೀರಿ ಅವಾಗ? ಅವನ ಓನರ್ ಕೇಳ್ತಾನೆ, ನೀನು ಮತ್ತೆ ಬರ್ತೀಯ ಅಂತ ಏನು ಗ್ಯಾರಂಟಿ ಅಂತಾನೆ. ಸುಮ್ಮನೆ ಮಾತಾಡಕ್ಕೆ ಬಂದ್ಯಾ? ನಿಜಾಗ್ಲೂ ವ್ಯವಹಾರ ಮಾಡಕ್ಕೆ ಬಂದ್ಯಾ? ಹೌದಾ ಇಲ್ಲ? ನೀನು ಅವಾಗ ಏನು ಮಾಡ್ತೀಯ? ಅವನಿಗೆ ಡೆಪಾಸಿಟ್ ಕೊಡ್ತೀಯ. ಇದು ಗ್ಯಾರಂಟಿ. ಈ ಮನೆ ನಾನೇ ತಗೊಂತೀನಿ, ಈ ಭೂಮಿ ನಾನೇ ತಗೊಂತೀನಿ. ರೈಟ್. ಸಂಚಕಾರನ. ಹಂಗೆ ಪವಿತ್ರಾತ್ಮನು ಏನಂತೆ? ನಮಗೆ ಸಂಚಕಾರನಾಗಿದ್ದಾನಂತೆ. ಅಂದರೆ ಯೇಸು ಸ್ವಾಮಿ ಇವರಿಗೆ ಏನೇನು ಕೊಂಡಿದ್ದಾನೋ, ಇವರಿಗೆ ಕ್ರಯ ಕೊಟ್ಟು ಅದೆಲ್ಲ ಇವರು ಅನುಭವಿಸಬೇಕಂದ್ರೆ ನಾನೇ ಗ್ಯಾರಂಟಿ, ನಾನು ಸಹಾಯ ಮಾಡ್ತೇನೆ ಇವರಿಗೆ ಅದನ್ನೆಲ್ಲ ಅನುಭವಿಸುವುದಕ್ಕೆ. ಹಲ್ಲೆಲೂಯಾ. ಅದು ಪವಿತ್ರಾತ್ಮನು. ನಾವು ಅಲ್ಲಿ ನೋಡಿದ್ರೆ ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರನಾಗಿದ್ದಾನೆ. ಇನ್ನೊಂದಿದ್ರಲ್ಲಿ ಏನೈತೆ ಓದು? 14ನೇ ವಚನ, ಎಫೆಸ 1:14. ಯಾಕಂದ್ರೆ ಕೆಲವೊಂದ್ಸರಿ ನಾವು 2-3 ಟ್ರಾನ್ಸ್ಲೇಷನ್ ಓದಿದ್ರೆ ನಮಗೆ ಅರ್ಥ ಆಗ್ತದೆ.
ಆತನ ಮಹಿಮೆಯನ್ನು ಸ್ತುತಿಗೋಸ್ಕರ ಕೊಂಡುಕೊಂಡ ಸ್ವಾಸ್ಥ್ಯದವರಿಗೆ ವಿಮೋಚನೆಯಾಗುವ ತನಕ ಆತನು ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರನಾಗಿದ್ದಾನೆ. ನಮ್ಮ ಬಾಧ್ಯತೆಗೆ ಸಂಚಕಾರನಾಗಿದ್ದಾನೆ. ಯಾವುದಕ್ಕೆ? ನಮ್ಮ ಬಾಧ್ಯತೆಗೆ. ಎಲ್ಲ ಬಾಧ್ಯತೆ ಅಂದ್ರೆ ಅರ್ಥ ಏನು? ಆಹಾ ಸ್ವಾಸ್ಥ್ಯ. ಬಾಧ್ಯತೆ ಏನಂದ್ರೆ ನಿಮ್ಮಪ್ಪ ನಿನಗಿಟ್ಟಿರುವ ಗಂಟು, ನಿಮ್ಮಪ್ಪ ನಿನಗಿಟ್ಟಿರುವ ಆಸ್ತಿ, ಸ್ವಾಸ್ಥ್ಯ. ಅದಕ್ಕೆ ಹೇಳೋದು ನಾವು ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಆಮೇನ್. ನಾವು ಯಾರ ಮಕ್ಕಳಾಗಿದ್ದೇವೆ? ನಾವು ಜೋರಾಗಿ ಹೇಳ್ರಿ, ಇನ್ನ ಜೋರಾಗಿ ಹೇಳ್ರಿ. ಹಿಂದೆ ಇರೋರು ಕರೆಕ್ಟಾ? ದೇವರ ಮಕ್ಕಳ ನೀವು? ಹಂಗಂದ್ರೆ ದೇವರು ಐಶ್ವರ್ಯವಂತನ ಬಡವನ? ದೇವರು ಏನಿಲ್ದವನು, ಎಲ್ಲ ಇದೆ ಆತನಿಗೆ. ನೀವು ದೇವ್ರ ಮಕ್ಕಳಾದರೆ ಮತ್ತೆ ಆ ತಂದೆಯಾದ ದೇವರು ನಿಮಗೆ ಗಂಟಿಟ್ಟನ ಇಟ್ಟಿಲ್ವಾ? ಇಟ್ಟನ. ಅದಕ್ಕೆ ವಾರಿಸ್ದಾರರು ಯಾರು? ನೀವೇ. ಆಮೇನ್. ಅಂದ್ರೆ ನಿಮಗೆ ಏನಿದೆಯಲ್ಲ ನಿಮ್ಮ ಸ್ವಾಸ್ಥ್ಯ, ಅದನ್ನು ನೀವೇ ಹೊಂದಿಕೊಳ್ಳುವುದಕ್ಕೆ ಪವಿತ್ರಾತ್ಮನು ಗ್ಯಾರಂಟಿ ಆಗಿದ್ದಾನೆ, ಸಂಚಕಾರನಾಗಿದ್ದಾನೆ. ಅಂದ್ರೆ ಪವಿತ್ರಾತ್ಮನ ಏನು ಹೇಳ್ತಾನೆ ಗೊತ್ತಾ? ಯೇಸು ಸ್ವಾಮಿ ನಿನಗಾಗಿ ಏನೇನು ಆಸ್ತಿ ಇಟ್ಟಾನೋ ಅದನ್ನು ಅನುಭವಿಸುವಂತೆ ನಾನೇ ನಿನಗೆ ಗ್ಯಾರಂಟಿ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಪವಿತ್ರಾತ್ಮನ ಕೆಲಸ ಪ್ರಿಯರೇ. ಪವಿತ್ರಾತ್ಮನು ನಮಗೆ ಆ ರೀತಿ ಆತನು ಸಹಾಯ ಮಾಡುವವನಾಗಿದ್ದಾನೆ ಪ್ರಿಯರೇ. ರೈಟ್. ಈಗ ನೆಕ್ಸ್ಟ್ ನೋಡ್ರಿ ಏನು ಹೇಳ್ತಾರೆ 15ನೇ ವಚನದಿಂದ ನಾವು ನೋಡೋಣ. ಎಲ್ಲರೂ ಇನ್ನೊಂದ್ಸರಿ ನನ್ನ ಸಂಗಡ ಹೇಳ್ರಿ. ನಾನು ದೇವರಿಂದ ಆರಿಸಲ್ಪಟ್ಟಿದ್ದೇನೆ, ಸಕಲ ಆತ್ಮೀಯ ಆಶೀರ್ವಾದಗಳಿಂದ, ಪರಲೋಕದ ಆಶೀರ್ವಾದಗಳಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ. ಹೇಳ್ರಿ, ನನ್ನ ಎಲ್ಲ ಪಾಪಗಳು ಕ್ರಿಸ್ತ ಯೇಸುವಿನಲ್ಲಿ ವಿಮೋಚಿಸಲ್ಪಟ್ಟಿದೆ. ಹೇಳ್ರಿ, ಯೇಸು ರಕ್ತದಿಂದ ನಾನು ವಿಮೋಚಿಸಲ್ಪಟ್ಟಿದ್ದೇನೆ, ನನಗೆ ಬಿಡುಗಡೆ ಆಗಿದೆ. ಹೇಳ್ರಿ, ದೇವರಲ್ಲಿ ನನಗೆ ಸ್ವಾಸ್ಥ್ಯವಿದೆ. ಹೇಳ್ರಿ, ಪವಿತ್ರಾತ್ಮನ ಮುದ್ರೆಯನ್ನು ನಾನು ಹೊಂದಿದ್ದೇನೆ. ದೇವರು ನನ್ನನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಕುಮಾರನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ಹೇಳ್ರಿ, ಪವಿತ್ರಾತ್ಮನ ಮುದ್ರೆ ನನ್ನ ಮೇಲೆ ಇದೆ. ದೇವರು ನನಗಿಟ್ಟಿರುವ ಸ್ವಾಸ್ಥ್ಯಕ್ಕೆ ಪವಿತ್ರಾತ್ಮನೇ ಸಂಚಕಾರನು, ಗ್ಯಾರಂಟಿ ಆಗಿದ್ದಾನೆ. ಹಲ್ಲೆಲೂಯ. ಇದು ನೀವು ನಂಬಬೇಕಾದಂಥ ಸತ್ಯ. ಇದನ್ನು ಪೌಲನು ಎಫೆಸದವರಿಗೆ ಬರಿತಾ ಇದ್ದಾನೆ. ಸಭೆ ಅಂದರೆ ಏನು ಅನ್ಕೊಂಡ್ರಿ? ಬಂದು 4 ಹಾಡಾಡಿ ಚಪ್ಪಾಳೆ ಹೊಡೆದು ಹೋಗೋದಲ್ಲ. ನೀವು ಯಾರು ಗೊತ್ತಾ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದ್ಸರಿ ಹೇಳ್ರಿ, ನಾನು ದೇವರಿಗೆ ಸ್ವಕೀಯ ಪ್ರಜೆ ಆಗಿದ್ದೇನೆ, ದೇವರಿಗೆ ಬೇಕಾದವನಾಗಿದ್ದೇನೆ. ಹಲ್ಲೆಲೂಯ. ನೀವು ಕೆಳಗಿರೋರಲ್ಲ, ನಿಮ್ಮನ್ನು ನೀವು ಕೀಳಾಗಿ ನೀವು ನೋಡ್ಕೊಳ್ಬೇಡ್ರಿ. ಸಮಾಜ ಹೇಳೋದು ನೀವು ಕೇಳಬೇಡ್ರಿ. ನೀವು ತಲೆಯಾಗಿದ್ದೀರಿ, ನೀವು ಸ್ಪೆಷಲ್ ಆಗಿದ್ದೀರಿ, ನೀವು ದೇವರಿಗೆ ಬೇಕಾದವರಾಗಿದ್ದೀರಿ. ನಮ್ಮನ್ನು ಮಾತ್ರ ಅಲ್ಲ, ನಾವು ಬೇರೆಯವ್ರನ್ನೂ ಕೂಡ ಅದೇ ರೀತಿ ನೋಡಬೇಕು. ರೈಟ್? ಓಕೆ. ಈಗ ನೋಡ್ರಿ ಮುಂದೆ, ಇವಾಗ ಪೌಲನ್ ಏನ್ ಮಾಡ್ತಾನಂತ ನೋಡ್ರಿ. ಅವ್ರಿಗೆ 15ನೇ ವಚನದಿಂದ ನೋಡೋಣ. ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಏನ್ ಮಾಡುತ್ತೇನೆ? ಯಾತಕ್ಕಾಗಿ ಸ್ತೋತ್ರ ಮಾಡ್ತೇನೆ? ನಿಮ್ಮ ನಿಮಿತ್ತವಾಗಿ. ಅಂದ್ರೆ ಇಲ್ಲಿ ಕೇಳಿದ್ನಂತೆ, ಇವರು ಯೇಸು ಸ್ವಾಮಿ ನಂಬಿದಾರಪ್ಪ ಅಂತಂದ್ರೆ, ಯೇಸು ಸ್ವಾಮಿ ನಂಬಿದಾರ, ಸ್ತೋತ್ರ ಅಂತಾನೆ. ಯಾಕೆ ಗೊತ್ತಾ? ನಂಬಿದವರು ಇದೆಲ್ಲ ಆಗಿದ್ದಾರೆ. ಅದಕ್ಕೆ ಅವನು ಸ್ಟಾರ್ಟಿಂಗ್ ಹೆಂಗ್ ಮಾಡ್ತಾನೆ ಆ ಸೆಂಟೆನ್ಸ್ ಅನ್ನು? ಹೀಗಿರಲಾಗಿ. ಎಲ್ಲರೂ ಹೇಳ್ರಿ, ಹೀಗಿರಲಾಗಿ ಅಂದ್ರೆ ಏನ್ ಅರ್ಥ? ಮೊದಲನೇ ವಚನದಿಂದ ಓದಿದ್ವಲ್ಲ, ಇದೆಲ್ಲ ನೀವು ಐದಿರು ನೋಡು, ಹೀಗಿರಲಾಗಿ. ರೈಟ್? ಇದೆಲ್ಲ ಇರೋದ್ರಿಂದ ನಿಮ್ಮನ್ನು ನೋಡಿ ನಾನು ಏನು ಹೇಳ್ತೀನಿ? ದೇವರಿಗೆ ಸ್ತೋತ್ರ ಅಂತ ಹೇಳ್ತೀನಿ. ಎಂಥ ಭಾಗ್ಯವಂತರಪ್ಪ ಇವರು. ದೇವರಿಂದ ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ಮುದ್ರಿಸಲ್ಪಟ್ಟವರು,
ವಿಮೋಚಿಸಲ್ಪಟ್ಟವರು, ಬಿಡಿಸಲ್ಪಟ್ಟವರು, ಬಾಧ್ಯ ಇರುವವರು, ಪವಿತ್ರಾತ್ಮನ ಮುದ್ರೆ ಹೊಂದಿದವರು, ಪವಿತ್ರಾತ್ಮನೇ ಅವರಿಗೆ ಗ್ಯಾರಂಟಿ ಆದವರು ಈಗಿರಲಾಗಿ. ಆಮೆನ್. ಈಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವಿಟ್ಟಿರುವ ನಂಬಿಕೆಯನ್ನು ಕುರಿತು, ದೇವಜನರೆಲ್ಲರಿಗೆ ನೀವು ತೋರಿಸಿರುವ ಪ್ರೀತಿಯನ್ನು ಕುರಿತು ಕೇಳಿ, ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅಂದರೆ ಆಗಲೇ ನೀವು ಜಯ, ಅದಕ್ಕೆ ಸ್ತೋತ್ರ ಹೇಳ್ತಾನೆ. ಇಲ್ಲಿ ಅಳ್ತಾ ಇಲ್ಲ, ಗೋಳಾಡಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಸ್ತೋತ್ರದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೆ ವಿಶ್ವಾಸಿಗಳು ಸ್ತೋತ್ರ ಹೇಳೋದು ಕಲಿಬೇಕು. ಹಲ್ಲೆಲೂಯ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ ನಿನಗಯ್ಯ. ಆಮೇಲೆ ಹಲ್ಲೆಲೂಯ. ಬೆಳಗ್ಗೆ ಎದ್ದಿದ್ದೆ ಸ್ತೋತ್ರ ಬಲಿ ಮಾಡ್ಬೇಕು. ಯಪ್ಪ ಬೆಳಿಗ್ಗೆ ಸೂರ್ಯ ಆಯ್ತಾ, ಹೆಂಗ ಮತ್ತೆ ಸ್ಟಾರ್ಟ, ಸ್ತೋತ್ರ ಬಲಿ. ಹಲ್ಲೆಲೂಯ. ವಿಶ್ವಾಸಿ ಬಾಯಲ್ಲಿ ಯಾವಾಗಲೂ ಸ್ತೋತ್ರ ಬಲಿ ಇರಬೇಕು. ಸ್ವಾಮಿ, ನೀನು ನನಗೆ ಇದು ಕೊಟ್ಟಿದ್ದಿ, ನನ್ನನ್ನು ಆಶೀರ್ವದಿಸಿದ್ದಿ, ನನ್ನನ್ನು ಕರೆದಿದ್ದಿ, ನನ್ನನ್ನು ಆರಿಸಿಕೊಂಡಿದ್ದಿ, ನನ್ನ ಜೊತೆಯಲ್ಲಿದ್ದಿ, ಪವಿತ್ರಾತ್ಮನ ಮುದ್ರೆ ನನ್ನ ಮೇಲಿದೆ, ನನಗೆ ನೀನು ಸಂಚಕಾರನಾಗಿದ್ದಿ, ನನಗೆ ಬಾಧ್ಯ ಇದೆ. ಸ್ತೋತ್ರ ದೇವ. ಸ್ತುತಿಸಿದರೆ ಸೈತಾನ್ ಓಡುವ, ಗುಣಿಗಿದರೆ ಸ್ತೋತ್ರ ಇಲ್ಲ ಅಂತಂದ್ರೆ ನೋಡು. ಮತ್ತೆ ಪೌಲ ಸೀಲರು ಜೈಲಲ್ಲಿರುವಾಗ ಏನು ಮಾಡಿದ್ರು? ಸ್ತೋತ್ರ ಬಲಿ. ಆಮೇನ್. ಸೈತಾನ್ ಓಡ್ದ, ಬಂಧನ ಮುರಿತು, ಜೈಲು ಓಪನ್ ಆಯಿತು, ಅವ್ರು ಹೊರಗಡೆ ಬಂದರು. ನೀವು ಹೊರಗಡೆ ಬರಬೇಕಂದ್ರೆ ಸ್ತೋತ್ರ ಇರ್ಬೇಕು ಬಾಯಿ. ಗುಣಗಿದರೆ ಸೈತಾನ್ ತಿರುಗಿ ಬರುವ. ಗುಣಗೋರ ಅಂದರೆ ಗುಣಗುವವನ ಅರ್ಥ ಏನಂದರೆ, ಅಂದರೆ ದೇವ್ರ ವಾಗ್ದಾನ ಅವನು ನಂಬ್ತಾ ಇಲ್ಲ, ದೇವ್ರು ಇದೆಲ್ಲ ಮಾಡಿದಾನಂತ ಅವ್ನು ನಂಬ್ತಾ ಇಲ್ಲ ಅವನು, ಅದಕ್ಕೆ ಗುಣಗ್ತಾನೆ. ಆದರೆ ಸ್ತೋತ್ರ ಮಾಡುವವನು ದೇವರು ಹೇಳಿದ್ದನ್ನು ನಂಬುವವನಾಗಿದ್ದಾನೆ, ದೇವರ ವಾಗ್ದಾನವನ್ನು ನಂಬುವವನಾಗಿದ್ದಾನೆ, ದೇವರ ವಾಕ್ಯವನ್ನು ಆತನು ನಂಬುವವನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯ. ಅದಕ್ಕೆ ಹಾಡಾಡ್ತೀವಲ್ಲ, ಹೇಗೆ ನಾನು ಪ್ರಾರ್ಥಿಸಲಿ, ಏನಂದು ಪ್ರಾರ್ಥಿಸಲಿ, ಕಲಿಸಿಕೊಡು ಪವಿತ್ರಾತ್ಮನೆ, ಉಪಕಾರ ಸ್ಮರಿಸಲು, ಕೃತಜ್ಞತೆ ಮಾಡಲು ತಿಳಿಸಿಕೊಡು ಪವಿತ್ರಾತ್ಮನೆ, ಚಿಂತೆಯನ್ನು ಮರೆತು ಕರ್ತನನ್ನು ಸ್ತುತಿಸಲು. ನಮ್ಮ ಬಾಯಿಗೆ ಏನಿರ್ತದೆ? ಚಿಂತೆ ಇರ್ತದೆ ಭಾಳ ಜನ. ಅದನ್ನ ತೆಗಿ, ಸ್ತೋತ್ರ ತಗೊಂಬ, ಸೈತಾನ್ ಓಡ್ತಾನೆ. ಆಮೇಲೆ ಗುಣಗಿದ್ರೆ ಸೈತಾನ್ ತಿರುಗಿ ಬರುವ. ಆಮೇನ್. ಹಲ್ಲೆಲೂಯ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಸ್ತೋತ್ರ ಮಾಡ್ತೀಯ, ಚಿಂತೆ ಮಾಡ್ತೀಯ? ಹೇಳ್ರಿ, ಸ್ತೋತ್ರ ಮಾಡ್ತೀಯ, ಗುಣಗ್ತೀಯ? ದೇವರ ವಾಕ್ಯ ಇರಬೇಕು ನಮ್ಮ ಬಾಯಿಯಲ್ಲಿ. ಆಮೆನ್. ದೇವರ ಮಕ್ಕಳು ನಾವು, ಆರಿಸಲ್ಪಟ್ಟವರು ನಾವು. ಭಾಳ ಜನ ಗೌರ್ಮೆಂಟ್ ಹಿಂಗಂತತೆ, ಗೌರ್ಮೆಂಟ್ ಹಂಗೆ ಹೇಳಿದ್, ಗೌರ್ಮೆಂಟ್ ಇದು ಹೇಳ್ತೀವಿ, ದೇವ್ರೇನು ಹೇಳ್ತಾನೆ ಅದನ್ನು ಕೇಳ. ಇವತ್ತು ಗೌರ್ಮೆಂಟ್ ಅದಿರ್ತತೆ, ಓದ್ತದೆ ನಾಳೆ. ಆಮೆನ್. ಓಕೆ. ಇವಾಗ ಪೌಲನ್ ಏನಂತ ಪ್ರಾರ್ಥನೆ ಮಾಡ್ತಾನೆ ನೋಡೋಣ, ಬೇಗ ನೋಡ್ಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಇವಾಗ ನನ್ನ ಪ್ರಶ್ನೆ, ನಿಮ್ಗೆ ಎಷ್ಟು ಆಶೀರ್ವಾದ ಇದಾವೆ? ಉತ್ತರ ಗಟ್ಟಿ 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 ಕೊಡ್ರಿ. ಎಷ್ಟು ಆಶೀರ್ವಾದಗಳಿವೆ? ಮತ್ತು ಹಂಗಂದ್ರೆ ಆಶೀರ್ವಾದ ಹೊಂದಿದವ್ರಿಗೆ ಏನು ಪ್ರಾರ್ಥನೆ ಮಾಡ್ಬೇಕು ಹೇಳ್ರಿ? ಇವಾಗ ಸಕಲ ಹೊಂದಿದ್ದೀರಾ? ಇಲ್ಲಪ್ಪ, 1, 3. ಮತ್ತೆ ನಿಮಗೆ ಇನ್ನೇನು ಪ್ರಾರ್ಥನೆ ಮಾಡ್ಬೇಕು? क्या दुआ करना बोलो आपके लिए? सब आशीष आपको मसीह में मिला है, तो क्या दुआ करना है? हाँ, थैंक यू. अभी मैं क्या प्रार्थना करना है आपको? ಇಲ್ಲಿ ಒಂದೇ ಒಂದು. ಅದಕ್ಕೆ ಮತ್ತೆ ಪೌಲನ್ ಇವಾಗ ಮೊದಲು ಬರೀತದೆ, ನಿಮಗೆಲ್ಲ ಆಶೀರ್ವಾದ ಸಿಕ್ಕಿದೆ. ಏನು ಭಾಳ ಜನ ಏನು ಗೊತ್ತಾ, ಆಶೀರ್ವಾದ ಬೇಕು ಬೇಕು ಅಂತಿದ್ದಾರೆ. ಪಾಸ್ಟರ್ಗಳು ಕೂಡ ಭಾಳ ಜನ, ಸ್ವಾಮಿ ಇವ್ರಿಗೆ ಇದು ಕೊಡು, ಅವ್ರಿಗೆ ಅದು ಕೊಡು, ಇವ್ರಿಗೆ ಇದು ಕೊಡು, ಅವ್ರಿಗೆ ಅದು ಕೊಡು, ಈ ಆಶೀರ್ವಾದ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಆದರೆ ಪೌಲನ್ ಏನಂತ ಕೇಳಿದ?
ಪೌಲನು ಕೇಳಿದ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಲಿ ಎಂದು ಪ್ರಾರ್ಥಿಸಿದ. ಅಂದರೆ ನಿಮಗೆ ಮನೆ ಕೊಡು, ಉದ್ಯೋಗ ಕೊಡು, ನಿಮಗೆ ಸ್ವಸ್ಥತೆ ಕೊಡು, ಬಿಡುಗಡೆ ಕೊಡು ಅಂತ ಪ್ರಾರ್ಥನೆ ಮಾಡಿಲ್ಲ. ಯಾಕಂದ್ರೆ ಅದನ್ನೆಲ್ಲ ಕೊಟ್ಟಿದ್ದಾನೆ, ರೈಟ್? ಬಟ್ ಏನಂತ ಪ್ರಾರ್ಥನೆ ಮಾಡಬೇಕು? ದೇವರೇ, ನೀನು ಅವ್ರಿಗೆ ಅದು ಕೊಟ್ಟಿದ್ದಿ ಅಂತ ಜ್ಞಾನವುಳ್ಳ ಆತ್ಮವನ್ನು ನೀನು ಅವರಿಗೆ ಕೊಡು. ಇವತ್ತು ನಮಗೆ ಏನು ಬೇಕು ಗೊತ್ತಾ? ಜ್ಞಾನ ಬೇಕು. ಏನು ಬೇಕು ನಮಗೆ? ಯಾವ ಜ್ಞಾನ ಬೇಕು? ದೇವರ ಜ್ಞಾನ, ವಾಕ್ಯದ ಜ್ಞಾನ, ಸತ್ಯದ ಜ್ಞಾನ, ಪ್ರಕಟಣೆ ಜ್ಞಾನ ನಿಮಗೆ ಬೇಕು. ನಾವೇನು ಅನ್ಕೊಂತೀವಿ? ಉದಾಹರಣೆಗೆ ಹೇಳ್ತೀನಿ, ನಂಗೆ ಸ್ವಸ್ಥತೆ ಬೇಕು. ನಿಂಗೆ ಸ್ವಸ್ಥತೆ ಅಲ್ಲ ಬೇಕಾಗಿರೋದು. ನೋಡೋಕೆ ಏನನ್ಸುತ್ತೆ? ನಂಗೆ ಸ್ವಸ್ಥತೆ ಬೇಕು. ಇಲ್ಲ, ನಿನಗೆ ಏನು ಪ್ರಕಟಣೆ ಬೇಕು ಗೊತ್ತಾ? ದೇವರು ಸ್ವಸ್ಥ ಮಾಡುವಾತನು ಕ್ರಿಸ್ತ ಯೇಸುವಿನ ಬಾಸುಂಡೆಗಳಿಂದ ನಿನಗೆ ಗುಣವಾಯಿತು ಅಂತ ಈ ಜ್ಞಾನ ಬೇಕು ನಿನಗೆ. ಈ ಜ್ಞಾನ ಬಂತನ್ಕೋ, ಸ್ವಸ್ಥತೆ ಹೊಂದ್ಕೊಳ್ತೀನಿ. ಈ ಜ್ಞಾನ ಇಲ್ಲದೆ ಇದ್ರೆ ನೀನು ರೋಗದಲ್ಲೇ ಇರ್ತಿ. ಇವಾಗ ಉದಾಹರಣೆಗೆ ನಾನು ಹೇಳ್ತೇನೆ, ನಿಮ್ಮಪ್ಪ ನಿನಗೆ ಇಷ್ಟು ಗಂಟು ಬರೆದಿಟ್ಟು ಹೋಗಿರ್ತಾನೆ, ವಿಲ್ ಬರೆದಿರ್ತಾನೆ ಅನ್ಕೋ, ನಾನು ಸತ್ತ ಮೇಲೆ ಇದೆಲ್ಲ ಇವ್ರಿಗೆ, ರೈಟ್? ವಿಲ್ ನಾಮ ಪತ್ರ ಬರೆದು ಹೋಗಿರ್ತಾನೆ, ಬಟ್ ನಿನಗೆ ಗೊತ್ತಿಲ್ಲ. ಪ್ರಾಬ್ಲಮ್ ಏನಪ್ಪ ಅಂದರೆ ನಿನಗೆ ಅದ್ರದ್ದು ಜ್ಞಾನ ಇಲ್ಲ, ಅದ್ರದ್ದು ಅರಿವು ಇಲ್ಲ. ನೀನು ಅವಾಗ ಐಶ್ವರ್ಯವಂತನಾಗಿ ಬದುಕ್ತೀಯ, ಬಡವನಾಗಿ ಬದುಕ್ತೀಯ? ಎಲ್ಲ ಇದ್ರೂ ಕೂಡ ಬಡವನಾಗಿ ಯಾಕೆ? ನಿನಗಿಲ್ಲ ಅಂತನಾ ಅಥವಾ ಗೊತ್ತಿಲ್ಲ ಅಂತನಾ? ಇದ್ರೂ ಏನಿದೆ ಅಂತ ನಿನಗೆ ಜ್ಞಾನ ಇಲ್ಲ. ಇದೇ ದೇವ್ರ ಮಕ್ಕಳ ಕತೆ. ಅನೇಕ ಸರಿ ದೇವ್ರ ಮಕ್ಕಳ ಕತೆ ಇದೆ. ಅದಕ್ಕೆ ಬೈಬಲ್ ಓದಬೇಕು, ಅದಕ್ಕೆ ದೇವರ ವಾಕ್ಯನ ನಾವು ಕೇಳುವ. ಭಾಳ ಜನಕ್ಕೆ ವಾಕ್ಯ ಬೇಕಾಗಿಲ್ಲ, ಆಶೀರ್ವಸ್ರಿ ಅಂತಾರೆ. ಅದರ ವಾಕ್ಯ ಏನು ಹೇಳ್ತದೆ? ನೀನು ಆಶೀರ್ವದಿಸಲ್ಪಟ್ಟಿದ್ದಿ ಅಂತ ಹೇಳ್ತದೆ. ಭಾಳ ಜನ ಏನಂತಾರೆ, ಇಲ್ಲ ನಮ್ಮ ಮನೆಗೆ ನೀವು ಕಾಲಿಟ್ಟು ಹೋಗ್ರಿ ಆಶೀರ್ವಾದ ಬರ್ತದೆ. ನಾನು ಬಂದರೆ ಬರಲ್ಲ, ಯೇಸುವಂ ಬಂದರೆ ಬರ್ತದೆ. ಅಫ್ಕೋರ್ಸ್ ನಾನು ಬಂದರೆ ಆಶೀರ್ವಾದನೇ. ನಾನೊಂದೇ ಅಲ್ಲ, ನೀನು ಬಂದರೂ ಆಶೀರ್ವಾದ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಅಬ್ರಾಮನಿಗೆ ಏನು ಹೇಳ್ದ? ಅಬ್ರಾಮನ ಆಶೀರ್ವಾದ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡುತ್ತೇನೆ. ಇದು ಬರೀ ಪಾಸ್ಟರ್ಗಳಿಗೊಂದೇ ಅಲ್ಲ, ನಿಮಗೂ ಕೂಡ ಕ್ರಿಸ್ತನಲ್ಲಿರುವವರಿಗಿರುವಂಥ ಆಶೀರ್ವಾದ ಇದು. ನಮ್ಮ ಮನೆಗೂ ಬಂದು ನೀವು ತಿಂದೋದ್ರೆ ನಮಗೆ ಆಶೀರ್ವಾದ ಅಂದರೆ, ಯೇಸುಸ್ವಾಮಿ ಸತ್ತಿದ್ದು ನಿನಗೆ ಆಶೀರ್ವಾದ ಇಲ್ಲ? ಯೇಸುಸ್ವಾಮಿ ರಕ್ತ ಸುರಿಸಿದ್ದು ನಿನಗೆ ಆಶೀರ್ವಾದ ಇಲ್ಲ? ಇಲ್ಲಿವರೆಗೆ ಬಂದಿರಿ, ನಮ್ಮ ಮನೆಗೆ ಬಂದಿಲ್ಲ. ಇದು ಹೊರಗಡೆ ಹೇಳ್ಕೊಡೋದು ಪೂಜಾರಿಗಳು. ಈ ಕ್ರೈಸ್ತ ಪೂಜಾರಿಗಳು ಕೂಡ ಹಂಗೆ ಸ್ವಲ್ಪ ದುರುಪಯೋಗ ಮಾಡ್ಕೊಂತಾರೆ. ನಮ್ಮಂಥವ್ರು ಇರೋದಿಲ್ಲ ಎಲ್ಲರೂ. ಅವ್ರು ಹೇಳ್ತಾರೆ, ಅಲ್ಲ ಚೆನ್ನಾಗಿತ್ತಲ್ಲ ಇದು, ನಾನು ಬಂದರೆ ಆಶೀರ್ವಾದ ಅಂತ. ನಿಮಗೆ ಸ್ವಲ್ಪ ಆಲೋಚನೆ ಇರ್ಬೋದು, ನಾನು ಜಾಸ್ತಿ ಬರ್ತೀನ ಮನೆಗಳಿಗೆ? ಕಡಿಮೆನಾ? ಕಡಿಮೆ. ಯಾಕೆ? ನೀವು ನಾನು ವಾಕ್ಯ ಹೇಳ್ಕೊಡ್ತೀನಿ. ನಾನು ಬಂದ್ರಲ್ಲ ನಿಮಗೆ ಆಶೀರ್ವಾದ, ಕ್ರಿಸ್ತನಿದ್ರೆ ನಿಮಗೆ ಆಶೀರ್ವಾದ, ವಾಕ್ಯ ಇದ್ರೆ ಆಶೀರ್ವಾದ. ಅಂದರೆ ಬರಬಾರ್ದಂತಲ್ಲ, ಬಂದಿದ್ದೇನೆ. ಬಟ್ ನಾನು ಬಂದರೆ ಆಶೀರ್ವಾದ, ನೀವು ನನಗೆ ಕಾಣಿಕೆ ಕೊಟ್ಟರೆ ಆಶೀರ್ವಾದ, ಈ ಬೋಧನೆ ನಾನು ಹೇಳ್ಕೊಡಲ್ಲ. ಹಂಗಂತೇಳಿ ಕಾಣಿಕೆ ಕೊಡಬಾರ್ದಂತಲ್ಲ. ನನಗೆ ಕೊಡಬೇಡ್ರಿ, ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಮತ್ತೆ ಎಲ್ಲ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗೋದು. ನಾನೆಲ್ಲ ಮಾತಾಡಿದರೆ ನಿಮ್ಗೆ ಅರ್ಥ ಆಗೋದು ಅಲ್ಲ. ಯಾಕಂದರೆ ಸ್ವಲ್ಪ ಜನ ಹಿಂಗೆ ಇರ್ತಾರೆ, ಏನು ಕೊಡಬಾರ್ದು ಬಿಡು. ಕೊಡೋದು ಭಾಗ್ಯ. ಅಂದರೆ ಬರೀ ನನಗೆ ಕೊಡ್ರಿ ಅಂತ ನಾನು ಹೇಳಲ್ಲ. ಕೊರತೆಯಲ್ಲಿರೋರಿಗೆ ಕೊಡ್ರಿ, ಬಡವ್ರಿಗೆ ಕೊಡ್ರಿ, ಸೇವಕರಿಗೆ ಕೊಡ್ರಿ, ಸೇವೆಗೆ ಕೊಡ್ರಿ. ಅಲ್ಲಿ ಕಟ್ಟಡ ಕಟ್ತಾ ಇದ್ದೀವಲ್ಲ ಅದಕ್ಕೆ ಕೊಡ್ರಿ.
ಆಶೀರ್ವಾದ ಪಡಿಲಿಕ್ಕೆ ಕೊಡಬೇಡ್ರಿ, ದೇವ್ರು ನಿಮ್ಮನ್ನು ಆಶೀರ್ವದಿಸಿದ್ದಾನಂತ ಕೊಡ್ರಿ. ಏನು ದೇವ್ರಿಗೆ ಲಂಚ ಕೊಡ್ತೇನೆ, ದೇವರು ನಾನು ಇಷ್ಟು ಕಾಣಿಕೆ ಕೊಟ್ಟು ನನ್ನ ಆಶೀರ್ವದಿಸು. ದೇವ್ರು ಹೇಳ್ತಾರೆ, ಹೋಗ ನೀನು ನಂಬಕ್ಕೇನು ಮುಂಚೆ ನಾನು ನಿನಗೋಸ್ಕರ ನನ್ನ ಪ್ರಾಣ ಕೊಟ್ಟು ನಿನ್ನ ಆಶೀರ್ವದಿಸ್ತೇನೆ. ನೀನು ಜುಜುಬಿ ಕಾಣಿಕೆ, ನೀನು 1 ಕೋಟಿ ಕೊಟ್ಟರು ಕೂಡ ನಿನ್ನ ಆತ್ಮನ ನೀನು ರಕ್ಷಿಸ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಹೇಳಿ, ನಿನ್ನ ಕೋಟಿ ರೊಕ್ಕ ಕೊಟ್ಟು ನೀನು ಅಲ್ಲಿ ಕೊಟ್ಟೆ ಇದು ಕೊಟ್ಟೆ, ನಿನಗೆ ಪುಣ್ಯ. ಭಾಳ ಜನ ಇದು ಯಾಕೆ ಗೊತ್ತಾ, ನಾವು ಇದು ದೇವ್ರ ವಾಕ್ಯದ ಪ್ರಕಾರ ಅಲ್ಲ, ಹೊರಗಡೆ ಕಲ್ತು ಬಂದಿರ್ತೀವಿ. ಯೇಸ್ವಾಮಿ ಹತ್ರ ಬರೋಕ್ಕಿಂತ ಮುಂಚೆ ಅವನ್ನೇ ಇಲ್ಲಿ ಉಪಯೋಗಿಸ್ತೀವಿ ನಾವು. ಕ್ರಿಸ್ತನಲ್ಲಿ ನಿನಗೆ ಆಶೀರ್ವಾದ, ಕ್ರಿಸ್ತನಲ್ಲಿ ನಿನಗೆ ಸ್ವಸ್ಥತೆ, ಕ್ರಿಸ್ತನಲ್ಲಿ ನಿನಗೆ ರಕ್ಷಣೆ. ನೀನು ಕೊಡುವಾಗ ಯಾಕೆ ಕೊಡ್ತೀವಿ ಗೊತ್ತಾ, ದೇವರೇ ಇಷ್ಟೆಲ್ಲ ನನಗೆ ಕೊಟ್ಟಿದ್ದಿ, ಕೃತಜ್ಞತೆಯಿಂದ ನಾನು ಕೊಡ್ತೀನಪ್ಪ. ನಾನು ಯಾವಾಗಲೂ ಹೇಳ್ತೀನಿ, ದೇವರು ಪ್ರೀತಿ ಸ್ವರೂಪನ, ಅದಕ್ಕೆ ನಾವು ಪ್ರೀತಿಯಲ್ಲಿ ನಡಿಬೇಕು. ನಮ್ಮ ಅಪ್ಪನ ಥರ ನಾವು ಮಕ್ಕಳಿರ್ಬೇಕು. ಕರೆಕ್ಟೇ ಇಲ್ಲ? ಅಪ್ಪನ ಗುಣ ನಮಗಿರ್ಬೇಕಾ ಇಲ್ಲ ಹೇಳ್ರಿ? ನಾವು ಯಾರ ಮಕ್ಕಳು? ಮತ್ತು ದೇವರ ಪ್ರೀತಿ ಸ್ವರೂಪನ ಅಲ್ಲ, ನಾವು ಅದಕ್ಕೆ ಪ್ರೀತಿಯಲ್ಲಿ ನಡಿಬೇಕು. ನಮ್ಮ ತಂದೆ ಪರಿಶುದ್ಧನ ಅಲ್ವಾ, ಅದಕ್ಕೆ ಪರಿಶುದ್ಧರಾಗಿ ನಡಿಬೇಕು. ನಮ್ಮ ದೇವರು ತಂದೆ ಧಾರಾಳವಾಗಿ ಕೊಡುವಾತನ ಇಲ್ಲ, ಅದಕ್ಕೆ ನಾವು ಕೊಡಬೇಕು. ಆಮೇನ್. ಇವಾಗ ಕೊಡ್ತೀರಾ ಇಲ್ಲ ಹೇಳ್ರಿ? ಆಶೀರ್ವಾದ ಬರ್ಬೇಕಂತ ಕೊಡೋದಲ್ಲ. ಇದು ಗೌರ್ಮೆಂಟ್ ಆಫೀಸ್ ಅಲ್ಲ, ನಿಮ್ಮದೇ ಅದು, ನಿಮಗೆ ಬರಬೇಕಾಗಿದ್ದು ಅವ್ನು ಮತ್ತೆ ಅವನಿಗೆ ಕೊಡ್ಬೇಕು. ಅದೇನು ಹೇಳ್ತಾರೆ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ. ಪೂಜಾರಿಗೆ ಹಾಕಬೇಕಲ್ಲ ಸ್ವಲ್ಪ, ಅವಾಗ ಅವನ್ನ ಸೈನ್ ಹಾಕೋದು. ಗಬ್ಬೆಗ್ಗೋಗೈತೆ ನಮ್ಮ ದೇಶ. ಇಲ್ಲಿ ದೇವ್ರಿಗೆ ನಾವು ಹಂಗೆಲ್ಲ ಕೊಡಲ್ಲ. ದೇವರು ನಾನು ಕೊಡ್ತೀನಿ, ನನ್ನನ್ನು ಆಶೀರ್ವದಿಸು. ಅಲೋ, ಆತ ಕೊಟ್ಬಿಟ್ಟನಾಗಲೇ. ತನ್ನ ಸ್ವಂತ ಮಗನನ್ನೇ ಹಿಂದಕ್ಕಿಟ್ಟುಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಕೊಟ್ಟ ಮೇಲೆ ಮಗನ ಜೊತೆಯಲ್ಲಿ ಇತರ ಸಂಗತಿಗಳನ್ನು ಕೊಡುವುದಿಲ್ಲವೋ? ಆಮೇನ್. ಎಷ್ಟು ಒಳ್ಳೆಯವನಲ್ಲ ನಮ್ಮ ದೇವರು. ಅದಕ್ಕೆ ಇಲ್ಲಿ ಏನು ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ, ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು. ಅಂದರೆ ನನ್ನ ತಂದೆ ಎಂಥವನು, ನನ್ನ ದೇವರು ಎಂಥವನು, ನನ್ನನ್ನು ಪ್ರೀತಿಸ್ತಾನೆ, ಇದು ತಿಳ್ಕೊಂಡ್ರೆ ನೀನು ಏನಾಗ್ತದೆ, ನಿನ್ನ ಜೀವಿತನೇ ಬದಲಾವಣೆ ಆಗ್ಬಿಡ್ತದೆ. ಅದಕ್ಕೆ ಅವನ ಪ್ರಾರ್ಥನೆ, ಸ್ವಾಮಿ ಅವ್ರಿಗೆ ಇದು ಕೊಡು ಅದು ಕೊಡು ಅದು ಕೊಡು ಅಲ್ಲ, ಕೊಡುವವನಾದ ನಿನ್ನನ್ನು ತಿಳ್ಕೊಳ್ಳುವಂತೆ. ಆಮೇನ್. ನೀವು ಆತನ ಮಕ್ಕಳಲ್ಲ. ನಾವು ಭಾಳ ಸರಿ ಅನ್ಕೊಂತೀವಿ, ನಾನು ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು. ನಿನ್ನ ಇದ್ರ ಮೇಲೆ ಅಲ್ಲ, ಆತನು ಮಾಡಿದ ಆಧಾರದ ಮೇಲೆ ಆತನು ಕೊಡುವಾತನಾಗಿದ್ದಾನೆ. ಪ್ರಿಯರ್, ಭೂಲೋಕದಲ್ಲಿರುವ ತಂದೆ ತಾಯಿಗಳೇ, ನೀವು ಕೆಟ್ಟವರಾಗಿದ್ದರೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವರಗಳನ್ನು ಕೊಡುವುದು ಗೊತ್ತಿರುವುದಾದರೆ, ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ಇನ್ನೆಷ್ಟು ಒಳ್ಳೆಯ ವರಗಳನ್ನು ನಿಮಗೆ ಕೊಡುವವನಾಗಿದ್ದಾನೆ. ಅಂದರೆ ತಂದೆ ಹೃದಯ ಅರ್ಥ ಮಾಡಿಕೊಳ್ಳ್ರಿ, ತಂದೆ ಮನಸ್ಸು ಅರ್ಥ ಮಾಡಿಕೊಳ್ಳ್ರಿ, ತಂದೆಯ ಜ್ಞಾನ ನಿಮಗೆ ಬರಲಿ, ನೀವು ಆಟೋಮ್ಯಾಟಿಕ್ ಹೊಂದ್ಕೊಳ್ತೀರಿ. ಆಮೇನ್. ಅದಕ್ಕೆ ಇಲ್ಲಿ ಏನಂದ್ರೆ, ತಿಳುವಳಿಕೆಯಲ್ಲಿ ವಿಷಯವಾಗಿ ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿರುವ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವು ನಿಮಗೆ ದಯಪಾಲಿಸಲಿ. ಆಮೆನ್. ಏನು ಬೇಕು ನಿಮಗೆ? ಜ್ಞಾನ, ಪ್ರಕಟಣೆ, ಸತ್ಯದ ಪ್ರಕಟಣೆ. ಎಲ್ಲರೂ ಹೇಳ್ರಿ ಒಂದ್ಸರಿ, ನಿಮಗೆ ಪ್ರಾರ್ಥನೆ ಮಾಡೋಣ. ಇದು ನಿಮಗೋಸ್ಕರ, ಪಕ್ಕದವ್ರಿಗೋಸ್ಕರ ಪ್ರೇಯರ್. ಫಸ್ಟ್ ನಿಮಗೋಸ್ಕರ ಪ್ರೇಯರ್ ಮಾಡ್ರಿ. ಹೇಳ್ರಿ, ತಂದೆಯಾದ ದೇವರೇ, ನೀನು ನನಗೆ ನಿನ್ನನ್ನು ತಿಳ್ಕೊಳ್ಳುವಂತೆ ಜ್ಞಾನ, ಪ್ರಕಟಣೆಯ ಆತ್ಮವನ್ನು ದಯಪಾಲಿಸಿರಿ. ಹಲ್ಲೆಲೂಯಾ. ನೀನು ದೇವ್ರನ್ನ ತಿಳ್ಕೊಂಡ್ಯಾ, ಫಿನಿಶ್, ನಿನಗೆ ಬ್ರೇಕ್ ಥ್ರೂ ಬಂತು ಅವಾಗಲೇ. ಯಾಕೆ? ನಿಮ್ಮಪ್ಪ ಒಳ್ಳೆಯವನು, ಪರಲೋಕದ ತಂದೆ, ಕೊಡುವಾತನು.
ಆ ತಪ್ಪಿಯೋದ ಮಗ ಕತೆ ನೋಡಿದಾಗಲೇ ಅಲ್ಲಿ ಅಪ್ಪನ ಹೃದಯ ಎಂಥದಂತ ಯೇಸುಸ್ವಾಮಿ ತೋರಿಸ್ಲಿಕ್ಕೆ ಆ ಸಾಮ್ಯ ಹೇಳಿದ್ದು ನಮಗೆ. ಆಮೆನ್. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಂತೆ ಪ್ರಾರ್ಥನೆ ಮಾಡ್ತಾನೆ 18ನೇ ವಚನ. ನಂಬರ್ 1 ದೇವರನ್ನು ತಿಳ್ಕೊಳ್ಳುವಂತೆ 18ನೇ ವಚನ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ಓಕೆ, ಎರಡನೇದು ಮನೋನೇತ್ರಗಳನ್ನು ಬೆಳಗಿಸಿ. ಏನರ್ಥ? ಮನೋನೇತ್ರ ಅಂದ್ರೆ ಮನಸ್ಸಿನ ಕಣ್ಣು. ನೇತ್ರ ಅಂದ್ರೆ ಕಣ್ಣು. ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕಂತ. ಈ ಶಾರೀರಿಕ ಕಣ್ಣು ತೆಗೆದಲ್ಪಡ್ತದೆ, ಇದೆಲ್ಲ ಕಾಣ್ತಾ ಇದೆ, ನೀವು ಕಾಣ್ತಾ ಇದ್ದೀರಿ, ನನಗೆ ನೀವು ಕಾಣ್ತಾ ಇದ್ದೀರಿ, ನಿಮಗೆ ನಾನು ಕಾಣ್ತಾ ಇದ್ದೀನಿ. ಆದರೆ ಇಲ್ಲಿ ಪೌಲನ್ ಪ್ರಾರ್ಥನೆ ಮಾಡ್ತಿರೋದು ಏನಂದ್ರೆ ಮನೋನೇತ್ರಗಳನ್ನು ಬೆಳಗಿಸಿ, ಅಂತರ್ಯದ ಕಣ್ಣುಗಳು ತೆರೆಯಲ್ಪಡಲಿ, ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಇವಾಗ ಕಣ್ಣು ಮುಚ್ಚಿಟ್ಟಲ್ಪಡ್ತದೆ. ಯಾರನ್ನ ಕುರುಡರಿರ್ತಾರೆ, ಅವ್ರಿಗೆ ಏನನ್ನು ಕಾಣಿಸ್ತದ? ಇಲ್ಲ. ಕಣ್ಣು ತೆಗೆದ್ರೆ ಕಾಣ್ತದೆ. ಈ ಲೋಕ ಎಷ್ಟು ಚಂದ ಐತಲ್ಲ, ಬಣ್ಣ ಬಣ್ಣ ಐತಲ್ಲ, ಅರೇ ಇದೈತಲ್ಲ, ಕಾಣ್ತದೆ. ಭಾಳ ಜನ ವಿಶ್ವಾಸಿಗಳು ಶಾರೀರಿಕ ಕಣ್ಣುಗಳು ತೆರೆದಿದ್ದಾವೆ, ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿಲ್ಲ. ಅದಕ್ಕೆ ಕುರುಡರಾಗಿದ್ದಾರೆ, ಅಂತರ್ಯದಲ್ಲಿ ಕುರುಡರಾಗಿದ್ದಾರೆ. ಅವ್ರಿಗೆ ಕಾಣ್ತಾ ಇಲ್ಲ ದೇವ್ರು ಯಾರು, ದೇವ್ರು ಏನು ಕೊಟ್ಟಿದ್ದಾನೆ, ದೇವ್ರು ಅವರನ್ನು ಏನು ಮಾಡಿದ್ದಾನೆ, ಅದು ಅವ್ರಿಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಪೌಲನ್ ಮಾಡುವಂಥ ಪ್ರಾರ್ಥನೆ ಏನಂದ್ರೆ, ಸ್ವಾಮಿ ಇವ್ರಿಗೆ ಇದು ಕೊಡು, ಅದು ಕೊಡು, ಅದು ಕೊಡಲ್ಲ. ಏನಿಲ್ಲ ಸ್ವಾಮಿ, ನೀನು ಇವ್ರಿಗೆಲ್ಲ ಕೊಟ್ಟಿದ್ಯಲ್ಲ, ಕಣ್ಣು ತೆರಿ ಅಷ್ಟೇ. ಕಣ್ಣು ತೆರೆದ್ರೆ ಏನಾಗ್ತದೆ, ನೀನೇ ತಿಳ್ಕೊಂಡ್ಬಿಡ್ತಿ ಏನೈತೆ ಅಂತ. ದೇವ್ರು ನಿನಗೇನು ಕೊಟ್ಟಿದ್ದಾನೆ ಅಂತ ನೀನು ತಿಳ್ಕೊಳ್ತಿ. ಅದಕ್ಕೆ ಪೌಲನ್ ಮಾಡುವಂಥ ಪ್ರಾರ್ಥನೆ ನೋಡ್ರಿ, ಸ್ವಾಮಿ ಇವ್ರು ಬಿಲ್ಡಿಂಗ್ ಕೊಡ್ರಿ, ಇವ್ರಿಗೆ ಮಕ್ಕಳು ಕೊಡ್ರಿ, ಇವ್ರಿಗೆ ಅದು ಕೊಡ್ರಿ, ಇವ್ರಿಗೆ ಇದು ಕೊಡ್ರಿ, ಇವ್ರು ಆ ಪ್ರಾರ್ಥನೆ ಪೌಲ್ ಮಾಡ್ತಾನೆ ಇಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು 1:3 ಸಕಲ ಆತ್ಮೀಯ ಆಶೀರ್ವಾದಗಳಿಂದ ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ರೈಟ್? ಮತ್ತೆ ಏನು ಪ್ರಾರ್ಥನೆ ಮಾಡಬೇಕು? ಆತನು ಹೇಳ್ತಾನೆ, ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದು, ದೇವಜನರಿಗೆ ಆತನು ಸ್ವಾಸ್ಥ್ಯದ ಮಹಿಮಾತಿಶಯ ಎಂಥದ್ದೆಂಬುದು. 3 ವಿಷಯಗಳ ಬಗ್ಗೆ ಮಾತನಾಡ್ತಾನೆ. ನಂಬರ್ 1 ಕರೆ. ರೈಟ್? ಇದರಲ್ಲಿ ಬೇಡ, ಅದು ಇನ್ನೊಂದರಲ್ಲಿ ಓದು. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಆತನ ಕರೆಯುವಿಕೆಯ ನಿರೀಕ್ಷೆಯು ಎಂತದೆಂಬುದನ್ನು, ಪರಿಶುದ್ಧರಲ್ಲಿರುವ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದೆಂಬುದನ್ನು. ಓಕೆ, 2 ವಿಷಯಗಳಿಲ್ಲ, 3ನೇದು ಇನ್ನೊಂದೈತೆ. 3 ವಿಷಯಕ್ಕಾಗಿ ಪ್ರೇಯರ್ ಮಾಡ್ತಾನೆ ಇಲ್ಲಿ. ಆಕ್ಚುಲಿ 3 ವಿಷಯಕ್ಕಾಗಿ ಪ್ರೇಯರ್ ಮಾಡಿಲ್ಲ, ಒಂದೇ ಒಂದು. ಏನಂದ್ರೆ ಕಣ್ಣು ತೆರಿಬೇಕು. ಆಮೇಲೆ ಕಣ್ಣು ತೆಗೆದ್ರೆ ಕಾಣ್ತಾವಂತೀವಿ 3 ವಿಷಯಗಳು. ಯಾವುದು? ನಂಬರ್ 1 ನಾನು ಕೃಪ್ತವಾಗಿ ಹೇಳ್ತೇನೆ, ಅದರಲ್ಲಿ ಭಾಳ ಒಂಥರ ಹಿಂಗೆ ಚಿಕ್ಕಿದ್ದಂಗೆ ಐತದು ಕನ್ನಡದಾಗ. ಸುಲಭವಾಗಿ ನಾನು ಹೇಳ್ತೇನೆ, ಎಲ್ಲರೂ ನನ್ನ ಕಡೆ ನೋಡ್ರಿ, ಹೇಳ್ರಿ. ನನ್ನ ಕಣ್ಣು ತೆರೆಯಲ್ಪಟ್ಟಾಗ ಈ 3 ವಿಷಯಗಳನ್ನು ನಾನು ಸ್ಪಷ್ಟವಾಗಿ ನೋಡುತ್ತೇನೆ. ಮೊದಲೇದು ಯಾವುದು? ಕರೆ. ಎಲ್ಲರೂ ಹೇಳ್ರಿ, ದೇವರು ನನಗಿಟ್ಟಿರುವ ಕರೆ. ಎಷ್ಟು ಜನ ಹೇಳ್ತೀರಿ ದೇವ್ರು ನಿಮ್ಮನ್ನು ಕರೆದಿದ್ದಾನಂತ? ಎಸ್. ಬಟ್ ಯಾಕೆ ಕರೆದಿದ್ದಾನೆ ಭಾಳ ಜನ ಗೊತ್ತಿಲ್ಲ. ಅದಕ್ಕೆ ಕಣ್ಣು ತೆರೆಯಲ್ಪಟ್ಟಾಗ, ಯಾವ ಕಣ್ಣು? ಈ ಕಣ್ಣಲ್ಲ, ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಾಗ ನೀನು ಯಾಕೆ ಕರೆದಿದ್ದಿ, ದೇವರು ನಿನ್ನನ್ನು ಯಾಕೆ ಈ ಭೂಮಿಯಲ್ಲಿ ಇಟ್ಟಿದ್ದಾನೆ ಅಂತ ನಿನಗೆ ಗೊತ್ತಾಗ್ತದಂತ. ಇವಾಗ ಉದಾಹರಣೆಗೆ ಯೆರೆಮೀಯನ ಬಗ್ಗೆ ನಾನು ಹೇಳ್ತಾ ಇದ್ದೆ. ಯೆರೆಮೀಯನಿಗೆ ಕರೆ ಇತ್ತು. ಏನು ಕರೆ ಇತ್ತು? ದೇಶಗಳಿಗೆ ಪ್ರವಾದಿಗಳಾಗಿ ಇರಬೇಕಂತ ಅವನಿಗೆ ಕರೆ ಇತ್ತು. ಆದರೆ ಅವನಿಗೆ ಗೊತ್ತಿತ್ತಾ? ಇಲ್ಲ, ಅವನಿಗೆ ಗೊತ್ತಿದ್ದಿಲ್ಲ. ಆದರೆ ದೇವರು ಪ್ರಕಟ ಮಾಡ್ದ. ಏನಂತ ಹೇಳ್ದ? ಯೆರೆಮೀಯ, ನಿನ್ನನ್ನು ದೇಶಗಳಿಗೆ ಪ್ರವಾದಿಯಾಗಿ ಮಾಡಿದ್ದೇನೆ. ಯೆರೆಮೀಯ ಏನಂದ ಗೊತ್ತಾ? ನನ್ನ ಮಗು ಸ್ವಾಮಿ ಅಂದ. ದೇವರೇನಂದ ಅವನಿಗೆ? ಮಗು ಅನ್ನಬೇಡ, ಮಗು ಅನ್ನಬೇಡ. ಅಂದರೆ ಅವನಿಗೆ ಗೊತ್ತಿರಲಿಲ್ಲ ದೇವರು ಅವನನ್ನು ಯಾಕೆ ಮಾಡಿದ್ದಾನೆ, ಏನು ಉದ್ದೇಶ. ಅದಕ್ಕೆ ನಾನು ಮಗು, ನಾನು ಸಾಧಾರಣ, ನಾನು ಮಾಮೂಲ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಗಿದ್ಯೋನ್ ಹತ್ರ ದೇವರು ಬರ್ತಾನೆ. ಏನಂತ ಹೇಳ್ತಾನೆ? ಶೂರ ವೀರನೇ ಅಂತ ಹೇಳ್ತಾನೆ, ಪರಾಕ್ರಮಶಾಲಿಯೇ ಅಂತಾನೆ. ಗಿದ್ಯೋನ್ ಏನಂತಾನೆ? ರಾಂಗ್ ನಂಬರ್. ನಾನಾ ಪರಾಕ್ರಮಶಾಲಿ? ನೋಡಿಯಾ ನಮ್ಮ ಫ್ಯಾಮಿಲಿ ಹೆಂಗೈತಂತ, ನಮ್ಮ ಗೋತ್ರ ನೋಡಿಯಾ, ಸಣ್ಣ ಗೋತ್ರ. ಆ ಸಣ್ಣ ಗೋತ್ರದಾಗ ನಮ್ಮ ಕುಟುಂಬ ಬಡ ಕುಟುಂಬ. ನಿನಗೇನನ್ನು ಗೊತ್ತಾ ನನ್ನ ಬ್ಯಾಕ್ಗ್ರೌಂಡ್? ದೇವ್ರೆ, ರಾಂಗ್ ನಂಬರ್. ನಾನು ಎಲ್ಲಿ ಹುಟ್ಟಿದ್ದು, ಎಷ್ಟು ಓದ್ಕೊಂಡು, ನಿನಗೇನನ್ನು ಗೊತ್ತಾ? ದೇವ್ರ ಹತ್ರ ಹೇಳ್ತಾನೆ ಅವನು. ಆ ಗೋತ್ರದಲ್ಲಿ ನಮ್ಮದು ಬಡ ಕುಟುಂಬ, ಈ ಬಡ ಕುಟುಂಬದಲ್ಲಿ ನಾನೇ ಸಣ್ಣವನು.
ರಾಂಗ್ ನಂಬರ್ ಅಂದ ದೇವ್ರಿಗೆ. ದೇವ್ರು ಹೇಳ್ದ, ನಾನು ರಾಂಗ್ ಆಗಕ್ಕೆ ಸಾಧ್ಯನೇ ಇಲ್ಲ. ನೀನು ಶೂರವೀರನಾಗಿ ನಾನು ಕರಿತಾ ಇದ್ದೇನೆ, ನಿನ್ನ ಜೊತೆಗಿರ್ತೇನೆ, ನೀನು ಪರಾಕ್ರಮಶಾಲಿಯಾಗಿ ನಾನು ನಿನ್ನನ್ನು ಉಪಯೋಗಿಸುತ್ತೇನೆ. ಅವತ್ತೇನಾಯಿತು? ಗಿದ್ಯೋನಿಗೆ ತನ್ನ ಕರೆಯ ಪ್ರಕಟಣೆ ಆಯಿತು, ಯೆರೆಮೀಯನಿಗೆ ಕರೆಯ ಪ್ರಕಟಣೆ ಆಯಿತು. ಅವಾಗ ಅವ್ರು ಜೀವಿಸುವಂಥ ವಿಧಾನವೇ ಬೇರೆ ಆಯಿತು. ಅವನು ಮಾತ್ರ ಅಲ್ಲ, ಯಾವಾಗ ಅವನು ಕರೆ ಅರ್ಥ ಮಾಡಿಕೊಂಡ, ಅವನಿಗೆ ಮಾತ್ರ ಅಲ್ಲ, ಇಡೀ ಇಸ್ರಾಯೇಲ್ ಜನಾಂಗಕ್ಕೆ ಅವನ ಜೀವಿತದಿಂದ ಆಶೀರ್ವಾದ ಹೊಂದಿದ. ನೀನು ಯಾವಾಗ ನಿನ್ನ ಕರೆ ನೀನು ತಿಳಿದುಕೊಳ್ತಿ, ದೇವರು ನಿನಗಿಟ್ಟಿರುವಂಥ ಕರೆ, ನೀನು ಮಾತ್ರ ಆಶೀರ್ವದಿಸಲ್ಪಡುವುದಲ್ಲ, ನೀನು ಇತರರಿಗೆ ಆಶೀರ್ವಾದದಾಯಕವಾಗುವವನಾಗಿದ್ದೆ. ಕರೆ ಅಂತ ಹೇಳಿದ್ರೆ ಬರೀ ಪರಿಪೂರ್ಣ ಸೇವೆ ಅಲ್ಲ ನಾನು ಹೇಳೋದು. ದಾನಿಯಲ್ಗೆ ಕರೆ ಇತ್ತು. ದಾನಿಯಲ್ ಏನು ರಾಜೀನಾಮೆ ಕೊಟ್ಟು, ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಪ್ರಸಂಗ ಮಾಡ್ಲಿಕ್ಕೆ ಬರಲಿಲ್ಲ. ಅಲ್ಲಿ ಬಾಬಿಲೋನಿನ ರಾಜನ ಅರಸನದಲ್ಲಿ ಅವನು ಇದರಲ್ಲಿ ಕೆಲಸ ಮಾಡ್ತಾ ಇದ್ದ, ಅವನು ಆ ಸರ್ಕಾರದಲ್ಲಿದ್ದ, ಹೈ ಅಫಿಷಿಯಲ್ ಇದ್ದ, ದೇವ್ರ ಚಿತ್ತ ನೆರವೇರಿಸ್ತಾ ಇದ್ದ. ಹಲ್ಲೆಲೂಯಾ. ಎಸ್ತರಳು ಬರೀ ಆರಾಮಾಗಿ ಜೀವಿಸ್ತಾ. ಫಸ್ಟ್ ಏನಿತ್ತು ಎಸ್ತರಳ ಕತೆ ಹೆಂಗಿತ್ತು? ನಾನು ಅನಾಥಳು, ನನಗೆ ಸರಿಗೆ ಊಟ ಇಲ್ಲ, ನನಗೆ ಬಟ್ಟೆ ಇಲ್ಲ, ನನಗೆ ಹಾಸಿಗೆ ಇಲ್ಲ, ನಾನು ಕೆಳಗೆ ಮಕ್ಕಂತಿದ್ದೆ ಬಂಡೆ ಮೇಲೆ. ದೇವ್ರ ಸ್ತೋತ್ರ, ಇವತ್ತು ದೇವ್ರು ನನ್ನ ನೆತ್ತಿದ್ದಾನೆ, ನಾನು ಅರಮನೆಯಲ್ಲಿ ಆರಾಮಾಗಿದ್ದೀನಿ. ಫಸ್ಟ್ಗೆ ಅಷ್ಟೇ ಇತ್ತು ಆಕಿನ ಸಾಕ್ಷಿ. ಅವಾಗ ಊಟ ಇದ್ದಿಲ್ಲ, ಇವಾಗ ಊಟ ಇದೆ. ಅವಾಗ ಹಾಸಿಗೆ ಇದ್ದಿಲ್ಲ, ಇವಾಗ ದೊಡ್ಡ ಹಾಸಿಗೆ ಇದೆ, ರಾಣಿಯಾಗಿನಿ ನಾನು. ಅವಾಗ ಬಟ್ಟೆ ಇದ್ದಿಲ್ಲ, ಇವಾಗ ಚೆನ್ನಾಗಿ ಬಟ್ಟೆ ಐತೆ. ಕರೆಕ್ಟಮ್ಮ. ಬಂದ ಮೊರ್ದೆಕಾಯಿ, ಅಂದರೆ ಕರೆದ ಜ್ಞಾನ ಇರಲಿಲ್ಲ. ಅವಾಗ ಮೊರ್ದೆಕಾಯಿ ಬಂದ. ದೇವರು ಈ ಸಮಯಗಳಲ್ಲಿ ನಿನ್ನನ್ನು ಇಲ್ಲಿಟ್ಟಿದ್ದಾನಂದರೆ, ಮಗಳೇ ಎಸ್ತರ್, ನೀನು ಗ್ರಹಿಸ್ಕೋ ಯಾಕೆ ದೇವರು ನಿನ್ನನ್ನು ಇಟ್ಟಿದ್ದಾನೆ. ನಿನ್ನ ಮೂಲಕ ಯಹೂದ್ಯರಿಗೆ ದೊಡ್ಡ ಬಿಡುಗಡೆಯನ್ನು ದೇವರು ತರಬೇಕೆಂಬುದಾಗಿ ಇದ್ದಾನೆ. ಅವಾಗ ಎಚ್ಚರಿಕೊಂಡ್ಲು. ಅವಾಗ ಆಕೆ ಕಣ್ಣೆ ತರೀತು. ಹೇಳ್ತಾಳೆ, ಇವಾಗಿಂದ ನನ್ನ ಲೈಫ್ ಡಿಫ್ರೆಂಟ್. ನೀವು ಪ್ರಾರ್ಥನೆ ಮಾಡಿರಿ, ಉಪವಾಸ ಮಾಡಿರಿ. ಉಪವಾಸ ಪ್ರಾರ್ಥನೆ ಬರೀ ಪಡೆದುಕೊಳ್ಳಿಕ್ಕಲ್ಲ. ಇಲ್ಲಿ ಏನಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಿದ್ಲು ಎಸ್ತರಳು? ಊಟ ಬೇಕಂತಾನ ಇತ್ತು, ಅವಾಗಲೇ ಆರಾಮಾಗಿರ್ಬೇಕಂತಾನ. ಉದ್ದೇಶ, ಕರೆ ನೆರವೇರಿಸ್ಬೇಕಂತ ಉಪವಾಸ ಪ್ರಾರ್ಥನೆ ಮಾಡಿದಳು. ಆಮೆನ್. ಹಲ್ಲೆಲೂಯಾ. ಕರೆಗಾಗಿ, ಕರೆ ನೆರವೇರಿಸಬೇಕು. ನೀವು ಪ್ರಾರ್ಥನೆ ಮಾಡ್ರಿ, ನಾನು ಹೋಗ್ತೀನಿ ಅಂತೇಳಿ ರಾಜನ ಮುಂದೆ ಹೋದ್ಲು. ರಿಸ್ಕ್ ತಗೊಂಡ್ಲಾಕೆ. ಆದರೆ ಆಕೆ ಮಾಡಿದ ಕಾರಣದಿಂದ ಇಡೀ ಯಹೂದ್ಯ ಜನಾಂಗವು ಅವತ್ತು ರಕ್ಷಿಸಲ್ಪಡ್ತು ಪ್ರಿಯರೇ. ಇವತ್ತುವರೆಗೆ ನಾವು ಎಸ್ತರ್ ಬಗ್ಗೆ ನಾವು ಮಾತನಾಡ್ತೇವೆ. ಹಂಗೆ ದೇವರು ನಿನ್ನ ಜೀವನದಲ್ಲಿ ಒಂದು ಕರೆ ಇಟ್ಟಿದ್ದಾನೆ. ನಿನಗೆ ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಉದ್ಯೋಗ ಇರ್ಬೋದು, ಅಷ್ಟೇ ಅಲ್ಲ ನಿನ್ನ ಜೀವಿತ. ಅದೆಲ್ಲ ಮಾಡ್ತಾ ಮಾಡ್ತಾ ದೇವರು ನಿನಗೊಂದು ಕರೆ ಇಟ್ಟಿದ್ದಾನೆ. ಆ ಕರೆ ನಿನ್ನ ನಂಬರ್ 1 ತಿಳ್ಕೊಳ್ಬೇಕು, ಪ್ರಾರ್ಥಿಸಬೇಕು. ಅದು ದೇವರು ನಿನ್ನನ್ನು ಉಪಯೋಗಿಸಿ ನಿನ್ನ ನೆರವೇರಿಸುವವನಾಗಿದ್ದಾನಂತ. ಸೊ ನಂಬರ್ 1 ನಿನ್ನ ಕರೆ. ಎರಡನೇದಾಗಿ ನಿನ್ನ ಸ್ವಾಸ್ಥ್ಯ. ನಾವು ನೋಡಿದ್ವಾ ಆಗಲೇ, ದೇವರು ನಿಮಗೆ ಸ್ವಾಸ್ಥ್ಯ ಇಟ್ಟಿದ್ದಾನ ಇಲ್ಲ, ಗಂಟೆ ಇಟ್ಟಿದ್ದಾನ ಇಲ್ಲ. ಇವತ್ತು ದೇವರು ಸ್ವಲ್ಪ ಇಟ್ಟಿರ್ತಾನ, ದೊಡ್ಡದಿಟ್ಟಿರ್ತಾನ. ಬಡವರಾದರೆ ಸ್ವಲ್ಪ ಇಟ್ಟಿರ್ತಾರೆ. ದೇವರ ಐಶ್ವರ್ಯವಂತನಾದರೆ, ನೀವು ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ನಿಮ್ದು ಆಸ್ತಿ ಭಾಳ ದೊಡ್ಡದು. ಏನಂದ್ರೆ ನಿನಗೆ ಗೊತ್ತಿಲ್ಲ. ಕಣ್ಣು ತೆರೆಯಲ್ಪಟ್ರೆ ಎರಡನೇದು ಏನಾಗ್ತದೆ? ನಿನ್ನ ಸ್ವಾಸ್ಥ್ಯ ನಿನಗೆ ಗೊತ್ತಾಗ್ತದೆ. ಅದಕ್ಕೆ ಬೈಬಲ್, ವಾವ್, ದೇವರು ನನಗೆ ಕೊಟ್ಟಿದ್ದಾನೆ, ಸ್ವಸ್ಥತೆ ಕೊಟ್ಟಿದ್ದಾನೆ, ಅಧಿಕಾರ ಕೊಟ್ಟಿದ್ದಾನೆ, ಅಭಿಷೇಕ ಕೊಟ್ಟಿದ್ದಾನೆ, ನಾನು ತಲೆಯಾಗಿದ್ದೇನೆ, ನಾನು ಬಾಲವಲ್ಲ. ಸಮಾಜ ಹೇಳ್ಬೋದು, ನೀನು ಕೆಳಗೆ, ನೀನಲ್ಲ. ದೇವರು ಹೇಳಿದ ನಾನು ತಲೆ, ನಾನು ಬಾಲವಲ್ಲ. ನಿನ್ನ ಸ್ವಾಸ್ಥ್ಯ ನೀನು ಯಾವಾಗ ತಿಳ್ಕೊಂತೀಯೋ ಅದನ್ನು ಅನುಭವಿಸ್ತಿ. ಇಲ್ಲಾಂದರೆ ಎಷ್ಟೇ ಪತ್ರಗಳು ಬರೆದಿರ್ಬೋದು, ನಿಮಗೆ ಬರೆದು ಇಟ್ಟಿರ್ಬೋದು, ಅಲ್ಲಿ ನಿನಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ಅನುಭವಿಸೋಕ್ಕಾಗ್ತದಾ? ಏನಿಲ್ಲ, ಹಂಗೆ ಸಾಯ್ತೀವಿ. ಬಟ್ ಅದು ಐತೆ ಅಂತ ಗೊತ್ತಾದರೆ, ಇದು ನಂದು, ಸ್ವಸ್ಥತೆ ನಂದು, ನಾನು ರೋಗನ ಯಾಕೆ ಸಹಿಸ್ಬೇಕು, ಅಧಿಕಾರ ನಂದು, ಸೈತಾನ್ ಯಾಕೆ ಸಹಿಸ್ಬೇಕು, ನಾನು ದೇವ್ರು ಇಷ್ಟಿಟ್ಟ ಮೇಲೆ ನಾನು ಹಿಂಗೆ ಯಾಕೆ ಜೀವಿಸ್ಬೇಕು? ನಿನ್ನ ಸ್ವಾಸ್ಥ್ಯ ನೀನು ಅರ್ಥ ಮಾಡಿಕೊಂಡಾಗ ನೀನು ಜೀವಿಸುವಂಥ ವಿಧಾನ ಬೇರೆ ಇರ್ತದೆ. ಲಾಸ್ಟ್ 3ನೇದು ಇದನ್ನು ಹೇಳಿ ನಾನು ಮುಗಿಸ್ತೇನೆ. 19ನೇ ವಚನ ನೋಡ್ರಿ, 3ನೇದೇನು ಹೇಳ್ತದೆ?
ನಂಬರ್ 1 ಕರೆ, ನಂಬರ್ 2 ಸ್ವಾಸ್ಥ್ಯ. ನಂಬುವವರಾದ ನಮ್ಮಲ್ಲಿ ಎಷ್ಟು ಜನ ನಂಬುವವರಾಗಿದ್ದೀರಿ? ಇಲ್ಲಿ ನೋಡ್ರಿ, ಪದ ಚೆನ್ನಾಗಿ ಅರ್ಥ ಮಾಡು. ನಂಬುವವರಾದ ನಮ್ಮಲ್ಲಿ, ಎಲ್ಲರೂ ಹೇಳ್ರಿ, ನಂಬುವವರಾದ ನಮ್ಮಲ್ಲಿ. ಇದು ಪರಲೋಕದಲ್ಲ, ನಿಮ್ಮಲ್ಲಿ. ಅಂದ್ರೆ ಯಾರ್ಯಾರು ನಂಬ್ತಾ ಇದ್ದಾರೋ ಅವ್ರ ಬಗ್ಗೆ ಮಾತನಾಡ್ತಾ ಇದೆ. ಅವರಲ್ಲಿ ಅಂತ, ನಿನ್ನಲ್ಲಿ. ನಂಬುವವರಾದ ನಿನ್ನಲ್ಲಿ ಅಥವಾ ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ನಿಮ್ಮಲ್ಲಿ ತನ್ನ ಪರಾಕ್ರಮವನ್ನು ಆತನು ಸಾಧಿಸ್ತಾನಂತೆ. ದೇವರು ಪರಾಕ್ರಮಶಾಲಿಯ? ಎಷ್ಟು ಜನ ನಂಬ್ತೀರಿ? ಯಾರೋ ಕೆಲವರು ಮಾತ್ರ ಹೇಳ್ತಾರೆ. ಎಷ್ಟು ಜನ ನಂಬ್ತೀರಿ ನಿಮ್ಮ ದೇವರು ಪರಾಕ್ರಮ ಯುದ್ಧ ವೀರನಾತನು? ಆಮೆನ್. ಆದರೆ ತನ್ನ ಪರಾಕ್ರಮವನ್ನು ಎಲ್ಲಿ ತೋರಿಸ್ತಾನ ಆತನು? ನಿಮ್ಮಲ್ಲಿ ನಾವು ಅನ್ಕೊಳ್ತೀವಿ ದೇವರು ತನ್ನ ಪರಾಕ್ರಮವನ್ನು ಎಲ್ಲೋ ಪರಲೋಕದಲ್ಲಿ ತೋರಿಸ್ತಾನೆ, ದೇವರು ತನ್ನ ಪರಾಕ್ರಮವನ್ನು ಅಲ್ಲೆಲ್ಲೋ ತೋರಿಸ್ತಾನೆ. ಇಲ್ಲ, ಇಲ್ಲಿ ಪೌಲನ್ ಏನು ಹೇಳ್ತಾನೆ? ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ನಿಮ್ಮ ಮನೋನೇತ್ರಗಳನ್ನು ಆತನು ಬೆಳಗಿಸಲಿ. నీ ద్వారా దేవుడు తన పరాక్రమముని సాధిస్తాడంట. ನಿನ್ನಲ್ಲಿ, ನಿನ್ನ ಮೂಲಕ ದೇವರು ತನ್ನ ಪರಾಕ್ರಮವನ್ನು ತೋರಿಸುವವನಾಗಿದ್ದಾನೆ. ನಾವೇನು ಅನ್ಕೊಳ್ತೀವಿ? ಇಲ್ಲಪ್ಪ ದೇವರೇ ಕೊಡಪ್ಪ, ಇನ್ನೂ ಕೊಡಪ್ಪ ಹೇಳ್ತಾನೆ. ಅಲ್ಲಿ ಪೌಲನ್ ಹೇಳ್ತಾನೆ, ನಿನಗೆಲ್ಲ ಕೊಟ್ಟಿದ್ದಾನೆ, ಕರೆ ಕೊಟ್ಟಿದ್ದಾನೆ, ಸ್ವಾಸ್ಥ್ಯ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ನೀನಿಲ್ಲ ಅನ್ಕೊಂತ ಇದ್ದಿ. ಆದರೆ ನನ್ನ ಪ್ರಾರ್ಥನೆ ಏನು ಗೊತ್ತಾ ಸಭೆಯೇ, ఎఫెస సభే, ನನ್ನ ప్రార్థన ಏನು ಗೊತ್తా? దేవుడు అన్ని ఇచ్చినాడు నీకు. నీ ద్వారా ఏమి లేదు అనుకుంటున్నావు. నా ప్రార్థన ఏమంటే నీ కండ్లు తెరవబడాలని, ನಿನ್ನ ಮನೋನೇತ್ರಗಳು ಬೆಳಗಿಸಲ್ಪಟ್ರೆ, ದೇವರು ನನ್ನನ್ನು ಕರೆದಿದ್ದ, ನಾನು ಸಾಧಾರಣವಾಗಿ ಜೀವಿಸಲ್ಲ, ನನ್ನ ಕರೆಗೆ ನಾನು ಯೋಗ್ಯವಾಗಿ ನಾನು ಜೀವಿಸ್ತೇನೆ. ನನಗೆ ಸ್ವಾಸ್ಥ್ಯ ಇದೆ, ಆ ಸ್ವಾಸ್ಥ್ಯವನ್ನು ಉಪಯೋಗಿಸ್ತೇನೆ. ನನಗಾಗಿ ಉಪಯೋಗಿಸ್ತೇನೆ, ಬೇರೆಯವ್ರಿಗೆ ಕೂಡ ನಾನು ಮಾಡ್ತೇನೆ, ಅದರಿಂದ ಒಳ್ಳೆಯದನ್ನು ಮಾಡ್ತೇನೆ. ದೇವರ ಪರಾಕ್ರಮ ಶಕ್ತಿ ನನ್ನಲ್ಲಿ ಅದು ಕಾರ್ಯ ಸಾಧಕವಾಗಿರುವಂಥದ್ದಾಗಿದೆ. ನಾನು ರೋಗಿಗಳ ಮೇಲೆ ಕೈ ಇಡ್ತೇನೆ, ದುರಾತ್ಮಗಳನ್ನು ನಾನು ಓಡಿಸ್ತೇನೆ. ದೇವರು ನನ್ನನ್ನು ಏನು ಮಾಡಬೇಕೆಂಬುದಾಗಿ ಕರೆದಿದ್ದಾನೋ ಅದನ್ನು ನಾನು ಮಾಡ್ತೇನೆ. ದೇವರು ಕರೆದ ಮೇಲೆ ನಿನಗೆ ಆ ಕರೆಯನ್ನು ನೆರವೇರಿಸಲಿಕ್ಕೆ ಶಕ್ತಿಯನ್ನು ಕೊಡುವಾತನಾಗಿದ್ದಾನೆ. ದೇವರು ಮೋಶನ್ ಸುಮ್ಮನೆ ಕಳಿಸ್ಲಿಲ್ಲ, ಹೇಳ್ದ ನಾನು ನಿನ್ನ ಜೊತೆಗಿರ್ತೀನಿ ಮೋಶೆ ಹೋಗ್. ಯೋಶುವನಿಗೆ ಏನು ಹೇಳ್ದ ದೇವರು? ಮೋಶೆ ಜೊತೆಗಿದ್ದಂತೆ ನಾನು ನಿನ್ನ ಜೊತೆಗಿರ್ತೇನೆ. ಯೇಸು ಸ್ವಾಮಿ ಜೊತೆಗೆ ಯಾರಿದ್ರು? ಪವಿತ್ರಾತ್ಮನಿದ್ದಾನೆ. ಇವತ್ತು ನಮ್ಮ ಜೊತೆಗೆ ಯಾರಿದ್ದಾರೆ? ಯೇಸು ಸ್ವಾಮಿಯ ಜೊತೆಗಿದ್ದ ಪವಿತ್ರಾತ್ಮನೇ ಇವತ್ತು ನನ್ನಲ್ಲಿ ನಿನ್ನಲ್ಲಿ ಇರುವಾತನಾಗಿದ್ದಾನೆ. ಲೋಕದಲ್ಲಿರುವವನಿಗಿಂತ ಪರಲೋಕದಲ್ಲಿರುವವನು ದೊಡ್ಡವನಂತಿಲ್ಲ, ಅದು ನಿನ್ನಲ್ಲಿರುವವನು. ಇಲ್ಲೇ ಐತೆ ಪವರ್. ಆ ದೊಡ್ಡವನು ಇಲ್ಲೇ ಇದ್ದ ನಿಮ್ಮ ಒಳಗಡೆ. ಎಲ್ಲರೂ ಹೇಳ್ರಿ ಒಂದ್ಸರಿ ಮುಗಿಸೋಣ. ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವವನು ದೊಡ್ಡವನು. ಆಮೇನ್. ಅದಕ್ಕೆ ನಾವು ಆಡಾಡ್ತೇವಲ್ಲ, ಪವಿತ್ರ ಆತ್ಮನು ನನ್ನಲ್ಲಿದ್ದರೆ ಲೋಕವನ್ನು ನಾನು ಕದಲಿಸುವೆನು. ಎಲ್ಲೈತೆ ಪವರ್? ಎಲ್ಲೈತೆ? ನಿನ್ನ ಒಳಗಡೆ ಇದೆ. ಇವಾಗ ಇಟ್ಕೊಂಡು ಏನು ಮಾಡ್ಬೇಕು ನಾವು ಎಲ್ಲ ಇಟ್ಕೊಂಡು ಅಳ್ತೀವಿ, ಇಟ್ಕೊಂಡು ಇಲ್ದೋರ್ ಥರ ಇರ್ತೀವಿ. ಕರೆಕ್ಟಾ ಇಲ್ಲ? ಇಟ್ಕೊಂಡು ಇಲ್ದೋರ್ ಥರ ಮಾತಾಡ್ತೀವಿ, ಇಟ್ಕೊಂಡು ಇಲ್ದೋರ್ ಥರ ವರ್ತಿಸ್ತೇವೆ, ಇಟ್ಕೊಂಡು ಇಲ್ದೋರ್ ಥರ ಯೋಚನೆ ಮಾಡ್ತೇವೆ. ಇದು ಯಾವಾಗ ಅರ್ಥ ಆಗಿ ನಮ್ಮ ಚೇಂಜ್ ಆಗ್ತದಲ್ಲ, ಏನಿದೆಯೋ ಅದು మాట్లాడ్రే, అది ప్రకట ಆಗ್ತದೆ. నీకేముందో దాన్ని నువ్వు తెలుసుకొని దాన్ని నువ్వు మాట్లాడితే ಅದು ಪ್ರಕಟಪಡುತ್ತದೆ. ಬನ್ರಿ ನಿಂತ್ಕೊಳ್ಳೋಣ ಕರ್ತನ ಸನ್ನಿಧಾನದಲ್ಲಿ. ಇವತ್ತು ನಿಮಗೆ ಸ್ವಸ್ಥತೆ ಬೇಕಾ? ಯೇಸುಸ್ವಾಮಿ ಕೊಟ್ಟಿದ್ದಾನ ಕೊಟ್ಟಿಲ್ವಾ? ಬಿಡುಗಡೆ ಕೊಟ್ಟಿದ್ದಾನ ಇಲ್ವಾ?
ಅಧಿಕಾರ ಕೊಟ್ಟಿದಾನ ಇಲ್ವಾ? ಅಭಿಷೇಕ ಕೊಟ್ಟಿದಾನ ಇಲ್ವಾ? ಮತ್ತು ಅಭಿಷೇಕ ಮಾಡುವ ಪವಿತ್ರಾತ್ಮನ ಮುದ್ರೆ ನಿನ್ನ ಮೇಲಿದೆ ಅಂತೆ. ಪವಿತ್ರಾತ್ಮ ನಿನ್ನ ಒಳಗಡೆ ಇದ್ದಾನಂತ. ಮತ್ತೆ ನೀನು ಏನು ಖಾಲಿ ಪಾತ್ರೆನಾ? ನಾವು ಒಬ್ಬೊಬ್ಬರು ಹೆಂಗಿದೀವಂದ್ರೆ ಜನರೇಟರ್ ಇದ್ದಾಗ ನಾವು ಒಬ್ಬೊಬ್ಬರು ಹೋಗಿ ಆಮೇನ್ ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನನ್ನೊಳಗಡೆ ದೇವರ ಶಕ್ತಿ ನೆಲಗೊಂಡಿದೆ. ಹೇಳ್ರಿ, ದೇವರ ಶಕ್ತಿ ನನ್ನಲ್ಲಿ ಕಾರ್ಯ ಮಾಡ್ತದೆ, ನನ್ನ ಮುಖಾಂತರ ಕಾರ್ಯ ಮಾಡ್ತದೆ. ಆತನ ಸ್ವಾಸ್ಥ್ಯ ಇದೆ, ಆತನ ಕರೆ ಇದೆ. ನಾನಿದ್ದಂತೆ ಇರುವುದಿಲ್ಲ, ನಾನು ಕೆಳಕ್ಕಿರುವುದಿಲ್ಲ, ನಾನು ಮೇಲಕ್ಕಿರ್ತೇನೆ, ಸುವಾರ್ತೆ ಸಾರ್ತೇನೆ, ದುರಾತ್ಮ ಓಡಿಸ್ತೇನೆ, ರೋಗಿಗಳನ್ನ ಗುಣ ಮಾಡ್ತೇನೆ. ಆಮೇನ್. ಪ್ರಾರ್ಥನೆ ಮಾಡೋಣ ಬನ್ರಿ. ಸ್ತೋತ್ರ ಹೇಳ್ರಿ, ಸ್ತೋತ್ರ 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 ದೇವ. ಇವತ್ತೊಂದು ವೇಳೆ ಯಾರಾದರೂ ಏನಾದರೂ ಅಸ್ವಸ್ಥತೆ ಇರುವುದಾದರೆ ಪ್ರಿಯರೇ, ನೀವು ಎಲ್ಲಿದ್ದೀರೋ ಅಲ್ಲೇ ಸ್ವಸ್ಥತೆ ಹೊಂದ್ಕೊಳ್ಬೋದು ಯೇಸುವಿನ ನಾಮದಲ್ಲಿ. ಯಾಕಂದರೆ ಸ್ವಸ್ಥತೆ ಅಲ್ಲಿಂದ ಇಲ್ಲಿಂದ ಬರೋದಿಲ್ಲ, ಯೇಸು ಸ್ವಾಮಿಯ ಬಾಸುಂಡೆಗಳಿಂದ ನಿಮಗೆ ಸ್ವಸ್ಥತೆ ಬರುವಂಥದ್ದಾಗಿದೆ. ಯೇಸು ಸ್ವಾಮಿಯ ಬಾಸುಂಡೆಗಳಿಂದ, ಬೈ ದ ವೂಂಡ್ಸ್ ಆಫ್ ಜೀಸಸ್ ಯು ಆರ್ ಹೀಲ್ಡ್. ಯೇಸು ಸ್ವಾಮಿಯ ಬಾಸುಂಡೆಗಳಿಂದ ನಿಮಗೆ ಸ್ವಸ್ಥತೆ. ಯೀಶುಕ್ಕೆ ಕೋಡೆ ಖಾನೆ ಸೆ ಆಪ್ಕು ಚಂಗಾಯಿ ಮಿಲೇಗ. ಯೇಸು ಸ್ವಾಮಿಯ ಬಾಸುಂಡೆಗಳಿಂದ ನಿಮಗೆ ಸ್ವಸ್ಥತೆ, ಬಿಡುಗಡೆ, ಆರೋಗ್ಯ, ಜೀವ, ಸಮೃದ್ಧಿಯಾದ ಜೀವ. ಹಾಲೆಲೂಯ, ಹಾಲೆಲೂಯ. ನಿಮಗೆ ಅಧಿಕಾರವಿದೆ. ಇವತ್ತು ಹೇಳ್ರಿ, ಸೈತಾನನೇ ಬಿಟ್ಟು ಹೋಗ ಯೇಸುವಿನ ನಾಮದಲ್ಲಿ. ಹಾಲೆಲೂಯ, ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕ್ರಿಸ್ತನು ಅನ್ನುವಂಥ ಎಂಜಿನ್ ಮಾತ್ರ ಬರಲಿಲ್ಲ, ಆತನ ಜೊತೆಗೆ ಸಕಲ ಪರಲೋಕದ ಆಶೀರ್ವಾದ ಬಂದಿದೆ ಪ್ರಿಯರೇ. ಓ, ಇವತ್ತು ಏನು ಬೇಕೋ ಅದನ್ನು ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಸಾಲಗಳ ಬಂಧನ ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಆರ್ಥಿಕ ಸಮಸ್ಯೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಏಳಿಗೆ ಆಗಲಿ ಯೇಸುವಿನ ನಾಮದಲ್ಲಿ. ಬಡತಿ ಬರಲಿ ಯೇಸುವಿನ ನಾಮದಲ್ಲಿ. ವ್ಯಾಪಾರಗಳು ಫ್ಲರಿಶ್ ಆಗಲಿ ಯೇಸುವಿನ ನಾಮದಲ್ಲಿ. ವ್ಯಾಪಾರಗಳು ಅಭಿವೃದ್ಧಿ ಆಗಲಿ ಯೇಸುವಿನ ನಾಮದಲ್ಲಿ. ನಿಮ್ಮ ಸ್ವಾಸ್ಥ್ಯದಲ್ಲಿ ನೀವು ಪಡೆದುಕೊಳ್ಳ್ರಿ, ಅದರಲ್ಲಿ ನಡೀರಿ ಯೇಸುವಿನ ನಾಮದಲ್ಲಿ. ನಿಮ್ಮ ಆಲೋಚನೆ ಬದಲಾಯಿಸಿರಿ, ನಿಮ್ಮ ಬಾಯಿಯ ಮಾತು ಬದಲಾಯಿಸಿರಿ ಪ್ರಿಯರೇ. ಅವಾಗ ನೀವು ನಂಬಿ ಪ್ರಕಟಿಸಿರಿ, ನಿಮ್ಮ ಒಳಗಡೆ ಇರುವುದು ದೇವರು ನಿಮಗೆ ಇಟ್ಟಿದ್ದು ಅದು ಪ್ರಕಟವಾಗ್ತದೆ ನಿಮ್ಮ ಜೀವಿತದಲ್ಲಿ. ಸ್ತೋತ್ರ ದೇವ. ಸ್ತುತಿಸಿದರೆ ಸೈತಾನು ಓಡುವ, ಗುಣಗಿದರೆ ತಿರುಗಿ ಬರುವ, ಸ್ತುತಿಸಿದರೆ ರೋಗ ಹೋಗ್ತದೆ. ಸ್ತುತಿಸಿರುವುದಾದರೆ ನಿಮ್ಮ ಪರಿಸ್ಥಿತಿಯು ಬದಲಾವಣೆ ಆಗುವಂಥದ್ದಾಗಿದೆ. ಸ್ತೋತ್ರ ದೇವ, ಹಾಲೆಲೂಯ. ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಮುಂದೆ ನಾವು ಬಾಗುವವರಾಗಿದ್ದೇವೆ. ಸ್ತೋತ್ರ ನಿನ್ನ ಸನ್ನಿಧಾನಕ್ಕಾಗಿ, ನಿನ್ನ ಶಕ್ತಿಗಾಗಿ, ನಿನ್ನ ವಾಕ್ಯಕ್ಕಾಗಿ, ನಿನ್ನ ಸತ್ಯಕ್ಕಾಗಿ ಸ್ವಾಮಿ. ಸ್ತೋತ್ರ ಕರ್ತನೆ. ಹಾಲೆಲೂಯ. ಕರ್ತನೆ, ನಿನ್ನ ಮಕ್ಕಳಿಗೆ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಆಶೀರ್ವದಿಸಿದೆ. ಇವತ್ತು ಅವೆಲ್ಲವನ್ನು ನಾವು ಘೋಷಿಸ್ತೇವೆ ಯೇಸುವಿನ ನಾಮದಲ್ಲಿ, ನಾವು ಹೊಂದಿಕೊಳ್ತೇವೆ ಯೇಸುವಿನ ನಾಮದಲ್ಲಿ. ನನ್ನಿಂದ ನಂಬಿಕೆಯಿಂದ ಇದನ್ನು ಹೇಳಿರಿ ಪ್ರಿಯರೇ. ತಂದೆಯಾದ ದೇವರೇ, ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಯೇಸುವೆ, ನಿನ್ನ ಕೃಪೆಗಾಗಿ ಸ್ತೋತ್ರ. ಪವಿತ್ರಾತ್ಮನ ನಿನ್ನ ಸಹವಾಸಕ್ಕಾಗಿ ಸ್ತೋತ್ರ. ಯೇಸುವೆ, ನೀನು ನನ್ನನ್ನು ಪ್ರೀತಿಸಿದ್ದಿ, ನನ್ನನ್ನು ಕೊಂಡುಕೊಂಡಿದ್ದಿ, ಸ್ವಕೀಯ ಪ್ರಜೆಯಾಗಿ ಮಾಡಿಕೊಂಡಿದ್ದಿ, ನನ್ನನ್ನು ಆರಿಸಿಕೊಂಡಿದ್ದಿ, ನನ್ನ ಪಾಪಗಳನ್ನು ಕ್ಷಮಿಸಿದ್ದಿ, ಶಾಪಗಳಿಂದ ವಿಮೋಚಿಸಿದ್ದಿ, ಸ್ವಾಸ್ಥ್ಯವನ್ನು ಕೊಟ್ಟಿದ್ದಿ, ಪವಿತ್ರಾತ್ಮನಿಂದ ಮುದ್ರಿಸಿದ್ದಿ. ಪವಿತ್ರಾತ್ಮನೇ, ನೀನು ನನಗೆ ಗ್ಯಾರಂಟಿ ಆಗಿದ್ದಿ, ನನ್ನ ಒಳಗಡೆ ಇದ್ದಿ. ದೇವರೇ, ನಿನ್ನನ್ನು ತಿಳ್ಕೊಳ್ಳುವಂತೆ ನನಗೆ ಜ್ಞಾನ ಪ್ರಕಟಣೆ ಆತ್ಮ ದಯಪಾಲಿಸು. ನನ್ನ ಮನೋನೇತ್ರಗಳನ್ನು ಬೆಳಗಿಸು. ನಿನ್ನ ಕರೆ ಅರ್ಥ ಮಾಡಿಕೊಳ್ಳುವಂತೆ, ನನಗೆ ಕೊಟ್ಟಿರುವ ಸ್ವಾಸ್ಥ್ಯ ಅರ್ಥ ಮಾಡಿಕೊಳ್ಳುವಂತೆ, ನನ್ನಲ್ಲಿ ನಿನ್ನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವಂತೆ ನನ್ನ ಮನೋನೇತ್ರಗಳು ಬೆಳಗಿಸು. ನಿನಗೆ ಸ್ತೋತ್ರ. ಹೊಂದಿಕೊಳ್ತೇನೆ ಯೇಸು ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್.
స్తుతి స్తోత్రము వేలాది వందనాలు కలుగును గాక నీకే మహిమ ఎల్లప్పుడూ స్తుతి స్తోత్రము యేసయ్యా 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 స్తోత్రము స్తోత్రము స్తుతి స్తోత్రము